ಬೆಳಗಿನ ಜಾವದಲ್ಲಿ ಪರಲೋಕ ದೇವರ ನಿತ್ಯನಾಗಿರ್ತಕ್ಕಂಥ ದೇವರ ನಿವಾಸ ಸ್ಥಳ ಎಂಬುದಾಗಿಯೂ, ಪರಲೋಕದಲ್ಲಿ ಪರಲೋಕವು ನಿಜವಾಗ್ಲೂ ಇದೆಯಾ ಅಥವಾ ಅದೊಂದು ಕಾಲ್ಪನಿಕ ಪ್ರದೇಶನ? ಬೈಬಲ್ನ ಆಧಾರದ ಮೇರೆಗೆ ನಮಗಿರ್ತಕ್ಕಂಥ ವಿಶ್ವಾಸದ ಮೇರೆಗೆ ಪರಲೋಕವು ಇದೆ. ಅದು ನಿತ್ಯನಾದ ದೇವರ ಶಾಶ್ವತವಾದ ನಿವಾಸ ಸ್ಥಳ ಎಂಬುದಾಗಿಯೂ, ಅದನ್ನು ಸತ್ಯವೇದದಲ್ಲಿ ಪರಲೋಕ, ಆಕಾಶ, ಮೇಲನ ಲೋಕ ಅಥವಾ ಲೋಕ ಎಂಬುದಾಗಿ ಹಲವಾರು ಹೆಸರುಗಳಿಂದ ಕರೆದಿದ್ದಾರೆ ಎಂಬುದಾಗಿ ಆಲೋಚನೆ ಮಾಡಿದ್ವಿ. ಆನಂತರ ಎರಡನೇದಾಗಿ ಪರಲೋಕದಲ್ಲಿ ಯಾರ್ಯಾರು ಇದ್ದಾರೆ? ದೇವರು ಇದ್ದಾನೆ, ಕರ್ತನಾದ ಯೇಸು ಕ್ರಿಸ್ತನಿದ್ದಾನೆ, ಪವಿತ್ರ ಆತ್ಮನಿದ್ದಾನೆ, ದೇವದೂತ ಇದ್ದಾನೆ ಎಂಬುದನ್ನು ಆಲೋಚನೆ ಮಾಡಿದ್ದೀವಿ. ಮೂರನೇ ಪಾಯಿಂಟ್, ಯಾವ ಮನುಷ್ಯರಾದರೂ ಪರಲೋಕಕ್ಕೆ ಹೋಗಿರ್ತಾನೆಯೋ ಎಂಬುದನ್ನು ಕೂಡ ಆಲೋಚನೆ ಮಾಡಿ. ಇಲ್ಲಿವರೆಗೂ ಯಾರೂ ಪರಲೋಕಕ್ಕೆ ಹೋಗಿಲ್ಲ. ಕರ್ತನ ಆಗಮನದಲ್ಲಿ ಮಾತ್ರ ಮನುಷ್ಯರು ಪರಲೋಕಕ್ಕೆ ಹೋಗುತ್ತಾರೆ ಅನ್ನೋದನ್ನು ನಾವು ಆಲೋಚನೆ. ನಾಲ್ಕನೇದಾಗಿ, ಕೊನೆಯದಾಗಿ, ಯಾರು ಪರಲೋಕಕ್ಕೆ ಹೋಗುತ್ತಾರೆ, ಯಾರಿಗೆ ಅಥವಾ ಯಾರು ಪರಲೋಕಕ್ಕೆ, ಎರಡು ಒಂದೇ. ಯಾರು ಪರಲೋಕಕ್ಕೆ ಹೋಗುತ್ತಾರೆ ಅಥವಾ ಯಾರಿಗೆ ಪರಲೋಕದ ಪ್ರವೇಶವಿದೆ ಅನ್ನೋದನ್ನು ಸತ್ಯವಾಕ್ಯವನ್ನು ಆಧಾರ ಮಾಡಿ ನಾವು ಸಂಗತಿಗಳನ್ನು ಆಲೋಚನೆ. ಪರಲೋಕ ಅನ್ನೋದು ನಿತ್ಯವಾಗಿರ್ತಕ್ಕಂಥ ಶಾಶ್ವತವಾಗಿರ್ತಕ್ಕಂಥ ಸ್ಥಳ. ಆದ್ದರಿಂದ ಪ್ರತಿಯೊಬ್ಬರು ಪರಲೋಕಕ್ಕೆ ಹೋಗಬೇಕೆಂಬ ಅಥವಾ ಪರಲೋಕದಲ್ಲಿ ಇರಬೇಕೆಂಬ ಇಚ್ಛೆಯುಳ್ಳವರಾಗಿರ್ಬೇಕು ಅನ್ನೋದು ದೇವರ ಚಿತ್ತ. ಆದ್ದರಿಂದ ಪರಲೋಕಕ್ಕೆ ನಾನು ಹೋಗ್ಬೇಕು ಎಂಬುದಾಗಿ ನಾವು ಅಂದುಕೊಳ್ಳೋದ್ರಲ್ಲಿ ಅಥವಾ ಆ ರೀತಿಯಾಗಿ ಅಂದುಕೊಳ್ಳೋದ್ರಲ್ಲಿ ಯಾವುದೇ ತಪ್ಪೇನಿಲ್ಲ. ಆದ್ರೆ ಅಲ್ಲಿಗೆ ಹೋಗ್ಬೇಕಂದ್ರೆ ಏನ್ ಮಾಡ್ಬೇಕು, ಎಂತವ್ರಿಗೆ ಅಲ್ಲಿ ಅವಕಾಶ ಇದೆ, ಯಾರು ಮಾತ್ರ ಅಲ್ಲಿಗೆ ಹೋಗ್ತಾರೆ ಅನ್ನೋದನ್ನ ದೇವರು ಸ್ಪಷ್ಟವಾಗಿ ತನ್ನ ಗ್ರಂಥದಲ್ಲಿ ಹೇಳಿದೆ. ಎಲ್ಲರಿಗೂ ಅಲ್ಲಿ ಏನಿಲ್ಲ ಅವಕಾಶ. ಆದ್ರೆ ಎಲ್ಲರೂ ದೇವರು ಹೇಳಿದಂತ ಪದ್ಧತಿಯಲ್ಲಿ, ದೇವರು ಹೇಳಿದಂತ ರೀತಿಯಲ್ಲಿ ಇದ್ರೆ ಎಲ್ಲರೂ, ಆದ್ರೆ ಎಲ್ಲರಿಗೂ ಅದು ಸಾಧ್ಯವಿಲ್ಲ. ಕಾರಣ ಏನಂದ್ರೆ ಮನುಷ್ಯರನ್ನು ಪಾಪ ಅಪರಾಧಗಳು ಕಾಡ್ತಾ ಇದೆ. ಮನುಷ್ಯರು ದೇವರು ಹೇಳಿದ ಪದ್ಧತಿಯಲ್ಲಿ ಜೀವಿಸಲಿಕ್ಕೆ ಮನಸ್ಸು ಮಾಡಲ್ಲ. ನಮಗಿಷ್ಟ ಬಂದಂತ ರೀತಿಯಲ್ಲಿ ಜೀವಿಸುತ್ತಾ ನನಗೆ ಪರಲೋಕ ಬೇಕು ಅಥವಾ ಪರಲೋಕಕ್ಕೆ ಹೋಗ್ಬೇಕು ಅಂತ ಕನಸು ಕಾಣೋದ್ರಲ್ಲಿ ಯಾವುದೇ ಅರ್ಥ. ಅದರಿಂದ ನಾವು ಇವತ್ತು ದೇವರು ನಮ್ಗೆ ಅವಕಾಶ ಕೊಟ್ಟಿದ್ದಾನೆ, ನಾವಿನ್ನೂ ಜೀವಂತವಾಗಿದ್ದೀವಿ, ನಮಗಿನ್ನೂ ಮರಣ ಬಂದಿಲ್ಲ ಮತ್ತು ಕರ್ತನ ಆಗಮನ ಕೂಡ ನಡೆದಿಲ್ಲ. ಆದ್ರಿಂದ ನಮಗೇನಿದೆ, ಅವಕಾಶ ಇದೆ, ಬಾಗಿಲು ತೆರೆದಿದೆ. ಆದ್ರಿಂದ ಪರಲೋಕಕ್ಕೆ ಯಾರು ಹೋಗ್ತಾರೆ, ಪರಲೋಕಕ್ಕೆ ಅರ್ಹರು ಯಾರು, ಅಥವಾ ಪರಲೋಕದಲ್ಲಿ ಯಾರಿಗೆಲ್ಲ ಪ್ರವೇಶವಿದೆ ಅನ್ನುವಂತ ಕೆಲವು ವಿಚಾರಗಳನ್ನು ನಾವು ಸತ್ಯವೇದದಿಂದ ಆಲೋಚನೆ ಮಾಡಲಿಕ್ಕೆ ಪ್ರಯತ್ನ ಮಾಡೋಣ. ರೈಟ್. ಮೊದಲನೇದಾಗಿ ಪರಲೋಕಕ್ಕೆ ಯಾರು ಹೋಗ್ತಾರೆ ಅಂತಂದ್ರೆ, ಪ್ರಕಟಣೆ ಪುಸ್ತಕ 7ನೇ ಅಧ್ಯಾಯ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ. ಯಜ್ಞದ ಕುರಿಯಾದಾತನ ರಕ್ತದಲ್ಲಿ ತಮ್ಮ ನಿಲುವಂಗಿಗಳನ್ನು ತೊಳೆದು ಶುಭ್ರ ಮಾಡಿಕೊಂಡಿರುವವರು ಮಾತ್ರನೇ ಪರಲೋಕಕ್ಕೆ ಹೋಗ್ತಾರೆ. ಪರಲೋಕಕ್ಕೆ ಹೋಗುವಂತ ನಂಬರ್ 1 ಟೈಪ್ ಜನರು ಯಾರಂತ ಹೇಳಿದ್ರೆ, ಯಜ್ಞದ ಕುರಿಯಾದಾತನ ರಕ್ತದಲ್ಲಿ ತಮ್ಮ ವಸ್ತ್ರಗಳನ್ನು ತೊಳೆದು ಶುಭ್ರ ಮಾಡಿಕೊಂಡಿರುವವರು ಮಾತ್ರ. ಯಜ್ಞದ ಕುರಿ ಯಾರು? ಕರ್ತನಾದ ಯೇಸು ಕ್ರಿಸ್ತ. ಯೋಹಾನ ಬರೆದ ಸುವಾರ್ತೆ 1ನೇ ಅಧ್ಯಾಯ 29ನೇ ವಚನದಲ್ಲಿ ಸ್ನಾನಿಕನಾದ ಯೋಹಾನನು ಯೇಸುವನ್ನು ನೋಡಿ ಈ ರೀತಿಯಾಗಿ ಹೇಳ್ತಾ ಇದ್ದಾರೆ. ಯೋಹಾನನು ಬರೆದ ಸುವಾರ್ತೆ 1ನೇ ಅಧ್ಯಾಯ 29ನೇ. ಮರುದಿನ ಯೋಹಾನನು ತನ್ನ ಕಡೆಗೆ ಬರುವ ಯೇಸುವನ್ನು ನೋಡಿ, ಅಗೋ, ಯಜ್ಞಕ್ಕೆ ದೇವರು ನೇಮಿಸಿದ ಕುರಿ, ಲೋಕದ ಪಾಪವನ್ನು ನಿವಾರಣೆ ಮಾಡುವವನು ಎಂಬುದಾಗಿ ಯೇಸು ಕ್ರಿಸ್ತ 1ನೇ ಅಧ್ಯಾಯ 29ನೇ ವಚನ. ಹಾಗೂ ಮರುದಿನ ಯೋಹಾನನು ತನ್ನ ಕಡೆಗೆ ಬರ್ತಾ ಇರ್ತಕ್ಕಂಥ ಯೇಸುವನ್ನು ನೋಡಿ ಅಲ್ಲಿ ಸುತ್ತಮುತ್ತಲಿನ ಜನಗೆ ಏನ್ ಹೇಳ್ತಂದ್ರೆ, ಅಗೋ, ಯಜ್ಞಕ್ಕೆ ದೇವರು ನೇಮಿಸಿದ ಕುರಿ. ಯಾರು ಯಜ್ಞಕ್ಕೆ ದೇವರು ನೇಮಿಸಿದ ಕುರಿ ಅಂದ್ರೆ ಯೇಸು. ಕುರಿ ಅಂದ್ರೆ ಕುರಿ ಅಂತಲ್ಲ, ಅಲಂಕಾರ ಭಾಷೆ. ಯಜ್ಞ ಮಾಡ್ಬೇಕಾದ್ರೆ
ಕುರಿ ಹೇಗೆ ಅವಶ್ಯಕವೋ ಮನುಷ್ಯರ ಪಾಪಗಳನ್ನು ನಿವಾರಣೆ ಮಾಡಲು ಕುರಿಯ ರೂಪದಲ್ಲಿ ಯಾರು ಬಲಿ ಆಗ್ತಾ ಇದ್ದಾರೆ ಅಂದ್ರೆ ಕರ್ತನಾದ ಯೇಸು. ಅದಕ್ಕೆ ಹೇಳ್ತಾನೆ, ಲೋಕದ ಪಾಪವನ್ನು ನಿವಾರಣೆ ಮಾಡು. ಯಜ್ಞದ ಕುರಿ ಯೇಸು ಕ್ರಿಸ್ತನು ಲೋಕದ ಲೋಕದ ಪಾಪವನ್ನು ನಿವಾರಣೆ ಮಾಡು. ಆದ್ರಿಂದ ಆತನು ಯಜ್ಞದ ಕುರಿ ಯಾರು ಅಂತ ಹೇಳಿದ್ರೆ ಕರ್ತನಾದ ಯೇಸು ಕ್ರಿಸ್ತ. 36ನೇ ವಚನದಲ್ಲಿ ಯೇಸುವನ್ನು ನೋಡಿ, ಅಗೋ ಯಜ್ಞಕ್ಕೆ ದೇವರು ನೇಮಿಸಿದ ಕುರಿ ಅಂದನು. ಆದ್ರಿಂದ ಯಾವುದೇ ಅನುಮಾನ ಇಲ್ಲ, ಯಜ್ಞದ ಕುರಿ ಯಾರಂದ್ರೆ ಕರ್ತನಾದ ಯಜ್ಞದ ಕುರಿಯಾದಾತನ ರಕ್ತದಲ್ಲಿ, ಯಜ್ಞದ ಕುರಿಯ ರಕ್ತ. ಎರಡನೇದಾಗಿ ಯಜ್ಞದ ಕುರಿಯ ರಕ್ತ. ಮೊದಲನೇ ಪೇತ್ರನು ಅಧ್ಯಾಯ. ಯಜ್ಞದ ಕುರಿಯ ರಕ್ತ ಅಂತ ಹೇಳಿದ್ರೆ ಭೌತಿಕವಾಗಿರ್ತಕ್ಕಂಥ ಮಾರ್ಕೆಟ್ ನಲ್ಲಿ ಸಿಗ್ತಕ್ಕಂಥ ಒಂದು ಕುರಿ ಅಲ್ಲ. ಆ ಕುರಿ ಯಾರಂದ್ರೆ ಯೇಸು ಎಂಬುದಾಗಿ ನೋಡಿದ್ವಿ. ಆತನ ರಕ್ತದಿಂದಲೇ, ಆತನ ರಕ್ತದ ತೊಳೆಯಲ್ಪಟ್ಟವರು. ಪೇತ್ರ ಬರೆದ ಮೊದಲನೇ ಪತ್ರಿಕೆ 1:19-20 ಸಮಾಚಾರವು ಬರೆಯಲ್ಪಟ್ಟಿದೆ. ನಿಮಗೆ ಬಿಡುಗಡೆಯಾದದ್ದು ಬೆಳ್ಳಿ ಬಂಗಾರ ಮೊದಲಾದ ನಶಿಸಿ ಹೋಗುವ ವಸ್ತುಗಳಿಂದಲ್ಲ, ಪೂರ್ಣಾಂಗವಾದ ನಿಷ್ಕಳಂಕ ಯಜ್ಞದ ಕುರಿಯ ರಕ್ತದಿಂದಲೋ ಎಂಬಂತೆ ಅಮೂಲ್ಯವಾದ ರಕ್ತದಿಂದಲೇ. ಯಜ್ಞದ ಕುರಿಯ ರಕ್ತ ಅಂದ್ರೆ ಯಾವಂದ್ರೆ ಅಮೂಲ್ಯವಾದ, ಯಜ್ಞದ ಕುರಿಯ ರಕ್ತ ಅಂದ್ರೆ ಅಮೂಲ್ಯವಾದ ಕ್ರಿಸ್ತನ ರಕ್ತ. ಕ್ರಿಸ್ತನು ನಮ್ಮೆಲ್ಲರ ಸಲುವಾಗಿ ಶಿಲುಬೆಯಲ್ಲಿ ಏನ್ ಮಾಡಿದ, ಮರಣ ಹೊಂದಿ ತನ್ನ ಅಮೂಲ್ಯವಾದ ರಕ್ತವನ್ನು ಏನ್ ಮಾಡಿದ್ರೆ. ಆದ್ರಿಂದ ಪರಲೋಕಕ್ಕೆ ಯಾರು ಹೋಗ್ತಾರಂದ್ರೆ ಪ್ರಕಟಣೆ 7:13-14 ಪ್ರಕಾರ ಯಜ್ಞದ ಕುರಿಯಾದಾತನ ರಕ್ತದಲ್ಲಿ ತಮ್ಮ ನಿಲುವಂಗಿಗಳನ್ನು ಅಥವಾ ವಸ್ತ್ರಗಳನ್ನು ತೊಳೆದುಕೊಂಡು ಶುಭ್ರ ಮಾಡಿಕೊಂಡಿರುವವರು ಮಾತ್ರವೇ, ಶುಭ್ರ ಮಾಡಿಕೊಂಡಿರುವವ್ರಿಗೆ ಮಾತ್ರ ಎಲ್ಲಿ ಅವಕಾಶ ಇದೆ. ಆದ್ರಿಂದ ಯಜ್ಞದ ಕುರಿ ಯಾರು? ಯೇಸು ಕ್ರಿಸ್ತ. ಯಜ್ಞದ ಕುರಿಯ ರಕ್ತ ಅಂದ್ರೆ ಯೇಸು ಕ್ರಿಸ್ತನ ಅಮೂಲ್ಯವಾದ ರಕ್ತ. ಅದ್ರಲ್ಲಿ ಏನ್ ಮಾಡ್ಕೊಂಡಿರ್ಬೇಕಂದ್ರೆ ಆ ರಕ್ತದಲ್ಲಿ ವಸ್ತ್ರಗಳನ್ನ ಏನ್ ಮಾಡ್ಕೊಂಡಿರ್ಬೇಕಂದ್ರೆ ತೊಳ್ಕೊಂಡು ನಮ್ಮ ವಸ್ತ್ರಗಳನ್ನು ಶುಭ್ರ ಮಾಡಿಕೊಂಡು, ಪೂರ್ಣ ಏನಂತ ಹೇಳಿದ್ರೆ ವಸ್ತ್ರಗಳನ್ನು ಅಥವಾ ನಿಲುವಂಗಿಗಳನ್ನು ಶುಭ್ರ ಮಾಡಿಕೊಂಡು. ಅರ್ಥ ಏನು? ಕುರಿಮರಿಯಾದಾತನ ರಕ್ತದಲ್ಲಿ ತಮ್ಮ ವಸ್ತ್ರಗಳನ್ನು ತೊಳೆದುಕೊಂಡು ಏನ್ ಮಾಡ್ಕೊಂಡಿರ್ಬೇಕು? ಶುಭ್ರ ಮಾಡಿ. ಇದ್ರ ಅರ್ಥ ಏನು? ರಕ್ತದಲ್ಲಿ ನಮ್ಮ ಬಟ್ಟೆಗಳ ತಂದು ಹಿಡಿಬೇಕಂತಲ್ಲ ಅರ್ಥ. ಕರ್ತನಾದ ಯೇಸು ಕ್ರಿಸ್ತನ ರಕ್ತದಿಂದ ತೊಳೆಯಲ್ಪಡ್ಬೇಕೆಂಬುದಾಗಿ ಅದರ ಅರ್ಥ. ಪಾಪ ಅಪರಾಧಗಳು ಕ್ರಿಸ್ತನ ರಕ್ತದಲ್ಲಿ ಏನ್ ಮಾಡ್ತಂದ್ರೆ ತೊಳೆಯಲ್ಪಡ. ಅಲಂಕಾರ ಭಾಷೆಯಲ್ಲಿ ಏನ್ ಹೇಳಿದ್ರೆ ತಮ್ಮ ವಸ್ತ್ರಗಳನ್ನು ತೊಳೆದು ಶುಭ್ರ ಮಾಡಿಕೊಂಡಿರುವ ಕೊರಿಂಥದವರು ಬರೆದ ಮೊದಲನೇ ಪತ್ರಿಕೆ 6ನೇ ಅಧ್ಯಾಯ 10-11 ವಚನದಲ್ಲಿ ಇದರ ಅರ್ಥ ಅಲ್ಲಿ ಬರೆಯಲ್ಪಟ್ಟಿದೆ. ಕೊರಿಂಥದವರು ಬರೆದ ಮೊದಲನೇ ಪತ್ರಿಕೆ 6ನೇ ಅಧ್ಯಾಯ 10ನೇ ವಚನ 11ನೇ ವಚನದಲ್ಲಿ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ. ವ್ಯಭಿಚಾರಿಗಳು, ವಿಟರು, ಪುರುಷಗಾಮಿಗಳು, ಕಳ್ಳರು, ಲೋಭಿಗಳು, ಕುಡಿಕರು, ಬೈಯುವವರು, ಸುಲುಕೊಳ್ಳುವವರು ಇವರೊಳಗೆ ಒಬ್ಬರಾದರೂ ದೇವರಾಜ್ಯಕ್ಕೆ ಬಾಧ್ಯತರಾಗುವರು. ನೋಡಿ, ನಿಮ್ಮಲ್ಲಿ ಕೆಲವರು ಅಂತವರಾಗಿದ್ರು, ಆದರೂ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿಯೂ ನಮ್ಮ ದೇವರ ಆತ್ಮದಲ್ಲಿಯೂ ತೊಳೆದುಕೊಂಡಿರಿ. ನೋಡಿ, ನಮ್ಮ ವಸ್ತ್ರಗಳನ್ನು ತೊಳೆದುಕೊಳ್ಳೋದ ಅರ್ಥ ಏನಂದ್ರೆ ಪಾಪ ಅಪರಾಧಗಳನ್ನು ಎಲ್ಲಿ ತೊಳ್ಕೋಬೇಕು? ಅಮೂಲ್ಯವಾದ ಕ್ರಿಸ್ತನ ರಕ್ತ, ಕುರಿಮರಿಯಾದಾತನ ರಕ್ತದಲ್ಲಿ ತಮ್ಮ ವಸ್ತ್ರಗಳನ್ನು ಅಥವಾ ನಿಲುವಂಗಿಗಳನ್ನು ತೊಳೆದು ಶುಭ್ರ ಮಾಡಿಕೊಂಡಿರುವವರಿಗೆ ಮಾತ್ರನೇ ಎಲ್ಲಿ ಪ್ರವೇಶ ಇದೆ? ಅಂದ್ರೆ ಇದರ ಅರ್ಥ ಏನಂದ್ರೆ ಕೊರಿಂಥದವರು ಬರೆದ ಮೊದಲನೇ ಪತ್ರಿಕೆ 6ನೇ ಅಧ್ಯಾಯ, ರೋಮಾಪುರ 6ನೇ ಅಧ್ಯಾಯ, ಕರ್ತನಾದ ಯೇಸು ಕ್ರಿಸ್ತನ ರಕ್ತದಲ್ಲಿ ಪಾಪಗಳನ್ನು ತೊಳೆದುಕೊಂಡಿರುವವರಿಗೆ ಮಾತ್ರನೇ ಎಲ್ಲಿಗೆ ಹೋಗ್ತಾರೆ? ಪರಲೋಕಕ್ಕೆ. ಆದ್ರಿಂದ ಮನುಷ್ಯರು ಸಾಯುವುದರೊಳಗಾಗಿ ಸುವಾರ್ತೆಯನ್ನು ಕೇಳಿ ದೇವರು ನೇಮಿಸಿದಂತ ಯಜ್ಞದ ಕುರಿಮರಿಯಾಗಿರ್ತಕ್ಕಂಥ ಯೇಸುವಿನ ಮರಣದಲ್ಲಿ ಸುರಿಸಲ್ಪಟ್ಟಂತ ರಕ್ತವನ್ನು ಆಶ್ರಯಿಸಿ ಆ ರಕ್ತದ ಪ್ರಯೋಜನವನ್ನು ತೆಗೆದುಕೊಂಡು ತಮ್ಮ ವಸ್ತ್ರಗಳಂದ್ರೆ ಪಾಪ ಅಪರಾಧಗಳನ್ನು ತಿಳಿದುಕೊಂಡು ಅವರು ಪರಿಶುದ್ಧರಾಗಿ ಮಲಿನವಾಗಿರ್ತಕ್ಕಂಥ ಅಪವಿತ್ರವಾದ ಜೀವಿತಗಳು
ಕರ್ತನಾದ ಯೇಸು ಕ್ರಿಸ್ತನ ರಕ್ತದಲ್ಲಿ ತೊಳೆಯಲ್ಪಟ್ಟ. ಮನುಷ್ಯರ ಪಾಪಗಳಲ್ಲಿ ತೊಳೆಯಲ್ಪಡ್ತು ಅಂದ್ರೆ ಕರ್ತನಾದ ಯೇಸು ಕ್ರಿಸ್ತನ ರಕ್ತದಲ್ಲಿ. ವಾರ್ತೆಯನ್ನು ಕೇಳಿ ಯೇಸು ನನಗಾಗಿ ನೇಮಿಸಲ್ಪಟ್ಟದ ದೇವರ ಕುರಿ ಎಂಬುದಾಗಿ ನಂಬಿ ಒಬ್ಬ ವ್ಯಕ್ತಿ ನಂಬಿ ದೀಕ್ಷಾ ಸ್ನಾನಕ್ಕೆ ಒಳಪಟ್ಟಾಗ ಅವರ ಪಾಪದಿಂದ ಕೂಡಿರ್ತಕ್ಕಂಥ ಮಲಿನ ವಸ್ತ್ರಗಳು ಏನಾಗ್ತವೆ ಅಂದ್ರೆ ತೊಳೆಯಲ್ಪಟ್ಟವರಾಗಿ ಆ ವಸ್ತ್ರಗಳು ಶುಭ್ರವಾಗ್ತವೆ. ಅಂದ್ರೆ ಅರ್ಥ ಏನಂದ್ರೆ ಜೀವಿತಗಳು ಪರಿಶುದ್ಧವಾಗ್ತವೆ. ಬಟ್ಟೆಗಳು ಶುಭ್ರವಾಗುವುದಂದ್ರೆ ಅರ್ಥ ಏನಂದ್ರೆ ಜೀವಿತ ಅಪವಿತ್ರವಾದ ಪಾಪದಿಂದ ಕೂಡಿರ್ತಕ್ಕಂಥ ಜೀವಿತ ಏನಾಗುತ್ತಂದ್ರೆ ಪರಿಶುದ್ಧವಾಗುತ್ತದೆ. ಆದ್ರಿಂದ ಪಾಪಗಳನ್ನು ತೊಳೆದುಕೊಂಡು ಪರಿಶುದ್ಧರಾದಂತ ಜನರು ಮಾತ್ರ ಎಲ್ಲಿಗೆ ಹೋಗ್ತಾರೆ ಅಂದ್ರೆ ಪರಲೋಕಕ್ಕೆ ಹೋಗ್ತಾರೆ. ಪ್ರಕಟಣೆ ಪುಸ್ತಕ 22:14 ಸಮಾಚಾರವು ಈ ರೀತಿಯಾಗಿ ಬರುತ್ತೆ. ಪ್ರಕಟಣೆ ಪುಸ್ತಕ 22:14 ತಮ್ಮ ನಿಲುವಂಗಿಗಳನ್ನು ತೊಳೆದುಕೊಂಡವರು ಧನ್ಯರು, ಅವರಿಗೆ ಜೀವವೃಕ್ಷದ ಹಕ್ಕು ಇರುವುದು, ಅವರು ಬಾಗಿಲುಗಳಿಂದ ಆ ಪಟ್ಟಣದೊಳಗೆ ಪ್ರಕಟಣೆ ಪುಸ್ತಕ 22. ತಮ್ಮ ನಿಲುವಂಗಿಗಳನ್ನು ತೊಳೆದುಕೊಂಡವರು ಧನ್ಯರು. ವಸ್ತ್ರಗಳನ್ನು ತೊಳೆದುಕೊಂಡವರು ಎಲ್ಲಿ ತೊಳೆಯಲ್ಪಡಬೇಕು? ಎಲ್ಲಿ ತೊಳೆಯಲ್ಪಡಬೇಕು? ಕುರಿಮರಿಯಾದ ಆತನ ರಕ್ತದಲ್ಲಿ, ಅಂದ್ರೆ ಕ್ರಿಸ್ತನ ಅಮೂಲ್ಯವಾದ ರಕ್ತ. ಅವರು ಧನ್ಯರು. ಯಾಕೆ ಧನ್ಯರಂದ್ರೆ ಅವರು ಪರಲೋಕಕ್ಕೆ ಬಾಧ್ಯಸ್ಥರಾಗ್ತಾರೆ. ಜೀವವೃಕ್ಷದ ಹಕ್ಕು ಅವರಿರುತ್ತೆ. ಜೀವವೃಕ್ಷದ ಹಕ್ಕು, ಜೀವವೃಕ್ಷದ ಹಣ್ಣನ್ನು ತಿನ್ನುವಂತ ಅವಕಾಶ. ಜೀವವೃಕ್ಷದ ಹಣ್ಣು ಅಂದ್ರೆ ನಿತ್ಯತ್ವವನ್ನು ಸೂಚಿಸುವಂತ ಪದ, ಅಲಂಕಾರ. ಜೀವವೃಕ್ಷದ ಹಣ್ಣು ಅಂದ್ರೆ ಹಣ್ಣು ತಿಂದ್ರೆ ಯಾವಾಗ್ಲೂ ಸದಾಕಾಲ ಇರ್ತದೆ. ಅದರಿಂದ ಜೀವವೃಕ್ಷದ ಹಕ್ಕು ಉಳ್ಳವರಾಗಿ ಕಳತನದಿಂದ ಬಾಗಿಲಿನಿಂದ ಅವರು ಪಟ್ಟಣದೊಳಗೆ ಹಾರಿ ಹೋಗ್ಬೇಕು, ಕಳತನದಿಂದ ಹೋಗ್ಬೇಕೆಂಬ ಅವರು ಬಾಗಿಲಿನ ಮೂಲಕ, ಬಾಗಿಲಿನಿಂದ ಬರೋದು ಸಭ್ಯತೆ, ಹಾರಿ ಬರೋದು ಕಳ್ಳ. ಯೋಹಾನ ಬರೆಸುವಾರ್ತೆ 10ನೇ ಬಾಗಿಲಿನಿಂದ ಬರೋನು ಅವ್ನು ನಿಜವಾದಂತ ವ್ಯಕ್ತಿ. ಕಳ್ಳನೇನು ಬರ್ತಾನೆ ಬೇರೆ ದಾರಿ. ಆದ್ರಿಂದ ಪರಲೋಕಕ್ಕೆ ಯಾರು ಹೋಗ್ತಾರೆ? ನಂಬರ್ 1 ಅಂದ್ರೆ ಟೈಪ್ 1 ಜನರು ಯಾರಂದ್ರೆ ಕುರಿಮರಿಯಾದತನ ರಕ್ತದಲ್ಲಿ ತಮ್ಮ ನಿಲುವಂಗಿಗಳನ್ನು ಅಥವಾ ವಸ್ತ್ರಗಳನ್ನು ತೊಳೆದುಕೊಂಡು ಶುಭ್ರ ಮಾಡಿಕೊಂಡಿರುವವರು. ಪ್ರಶ್ನೆ ಏನಪ್ಪಾ ಅಂದ್ರೆ ನೀನು ಪರಲೋಕಕ್ಕೆ ಹೋಗ್ಬೇಕಂದ್ರೆ ಕ್ರಿಸ್ತನ ಅಮೂಲ್ಯವಾದ ರಕ್ತದಿಂದ ನಿನ್ನ ಜೀವಿತವು ತೊಳೆಯಲ್ಪಟ್ಟಿದ್ಯಾ? ಹಾಗೆ ತೊಳೆಯಲ್ಪಟ್ಟ ಮಾತ್ರವೇ ನೀನು ಎಲ್ಲಿಗೆ ಅರ್ಹನಾಗ್ತಿ? ಎಲ್ಲಿಗೆ ಅರ್ಹನಾಗ್ತಿ? ಪರಲೋಕಕ್ಕೆ. ಇಲ್ಲ ಅಂದ್ರೆ ಪರಲೋಕಕ್ಕೆ ಹೋಗ್ಲಿಕ್ಕೆ ಸಾಧ್ಯ. ಆದ್ರಿಂದ ನನ್ನ ಪಾಪ ಅಪರಾಧಗಳು ತೊಳೆದುಕೊಂಡು ನಾನು ವಸ್ತ್ರಗಳನ್ನು ಅಂದ್ರೆ ನನ್ನ ಜೀವಿತವನ್ನು ಶುಭ್ರ ಮಾಡಿಕೊಂಡಿದ್ದೀನಿ. ಕುರಿಮರಿಯಾದತನ ರಕ್ತವನ್ನು ದೇವರು ನಿನಗಾಗಿ ನನಗಾಗಿ ಸುರಿಸಿದ್ದಾನೆ. ಕ್ರಿಸ್ತನ ಅಮೂಲ್ಯವಾದ ರಕ್ತದಿಂದ ಮನುಷ್ಯರ ಪಾಪಗಳು ತೊಳೆಯಲ್ಪಟ್ರೆ ಅಂತವರಿಗೆ ಬಾಗಿಲುಗಳ ಮೂಲಕ ಪರಲೋಕದ ಪ್ರವೇಶ. ರೈಟ್. ಇದು ಮೊದಲನೇದು. ಎರಡನೇದೇನಂದ್ರೆ ಅಳ್ಸಲ ಮೊದಲನೇ ಪಾಯಿಂಟ್ ನೆನ್ಪಿಟ್ಕೋಬೇಕು. ಪರಲೋಕಕ್ಕೆ ಯಾರು ಹೋಗ್ತಾರೆ ಅಂದ್ರೆ ಪ್ರಕಟಣೆ 7:13-14 ಮತ್ತೊಮ್ಮೆ ಹೇಳ್ತೀವಿ. ಕುರಿಮರಿಯಾದಾತನ ರಕ್ತದಲ್ಲಿ ತಮ್ಮ ವಸ್ತ್ರಗಳನ್ನು ತೊಳೆದುಕೊಂಡು ಶುಭ್ರ ಮಾಡಿಕೊಂಡಿರುವವರು ಮಾತ್ರವೇ ಎಲ್ಲಿಗೆ ಹೋಗ್ತಾರೆ? ನಂಬರ್ 1 ಪಾಯಿಂಟ್. ಎರಡನೇದಾಗಿ ಮತ್ತಾಯನು 25ನೇ ಅಧ್ಯಾಯ, ಮತ್ತಾಯನು ಬರೆದ ಸುವಾರ್ತೆ 25ನೇ ಅಧ್ಯಾಯ 31ನೇ ವಚನ ನಾನು ಓದ್ತೀನಿ. ಇದಲ್ಲದೆ ಮನುಷ್ಯ ಕುಮಾರನು ತನ್ನ ಮಹಿಮೆಯಿಂದ ಎಲ್ಲಾ ದೇವದೂತರೊಂದಿಗೆ ಕೂಡಿರುವಾಗ ತನ್ನ ಮಹಿಮೆ ಸಿಂಹಾಸನದಲ್ಲಿ ಕೂತ್ಕೊಳ್ಳುವನು ಮತ್ತು ಎಲ್ಲಾ ದೇಶಗಳ ಜನರು ಆತನ ಮುಂದೆ ಕೂಡಿಸಲ್ಪಡುವರು. ಕುರುಬನು ಆಡುಗಳನ್ನು ಕುರಿಗಳನ್ನು ಬೇರೆ ಮಾಡುವ ಪ್ರಕಾರ ಆತನು ಅವರನ್ನು ಬೇರೆ ಮಾಡಿ ಕುರಿಗಳನ್ನು ತನ್ನ ಬಲಗಡೆಯಲ್ಲಿ ಆಡುಗಳನ್ನು ಎಡಗಡೆಯಲ್ಲಿ ನಿಲ್ಲಿಸನು. ಆಗ ಅರಸನು ತನ್ನ ಬಲಗಡೆಯಲ್ಲಿರುವವರಿಗೆ, ನನ್ನ ತಂದೆಯ ಆಶೀರ್ವಾದ ಹೊಂದಿದವರೇ ಬನ್ನಿರಿ, ಲೋಕಾದಿಯಿಂದ ನಿಮಗೋಸ್ಕರ ಸಿದ್ಧ ಮಾಡಿದ ರಾಜ್ಯವನ್ನು ವಾಸ್ತವವಾಗಿ ತೆಗೆದುಕೊಳ್ಳಿ. ನಾನು ಹಸದಿದ್ದೇನೋ ನನಗೆ ಊಟ ಕೊಟ್ರಿ, ನಾನು ಬಾಯಾರಿದ್ದೇನೋ ನನಗೆ ಕುಡಿದ ಕೊಟ್ರಿ, ಪರದೇಶಿಯಾಗಿದ್ದೇನೋ ನನ್ನನ್ನು ಸೇರಿಸಿಕೊಂಡಿದ್ರಿ, ಬಟ್ಟೆ ಇಲ್ಲದವನಾಗಿದ್ದೇನೋ ನನಗೆ ಉಡುವುದಕ್ಕೆ ಕೊಟ್ಟಿರಿ, ರೋಗದಲ್ಲಿ ಬಿದ್ದಿದ್ದೇನೋ ನನ್ನನ್ನು ಆರೈಕೆ ಮಾಡಿದಿರಿ, ಸೆರೆಮನೆಯಲ್ಲಿದ್ದೇನೋ ನನ್ನ ನೋಡುವುದಕ್ಕೆ ಬಂದಿರಿ ಎಂದು ಹೇಳುವನು. ಅದಕ್ಕೆ ನೀತಿವಂತರು, ಸ್ವಾಮಿ ಅಥವಾ ಕರ್ತನೆ, ಯಾವಾಗ ನೀನು ಹಸಿದ್ದನ್ನು ಕಂಡು ನಿನಗೆ ಊಟ ಕೊಟ್ಟೆವು, ನೀನು ಬಾಯಾರಿದ್ದನ್ನು ಕಂಡು ಕುಡಿಯುವುದಕ್ಕೆ ಯಾವಾಗ ಕೊಟ್ಟೆವು, ಯಾವಾಗ ನೀನು ಪರದೇಶವನ್ನು ಕಂಡೆವು, ಇಲ್ಲವೇ ನೀನು ಬಟ್ಟೆಲಿದ್ದನ್ನು ಕಂಡು ಉಡುಪಿ ಕೊಟ್ಟೆವು, ಯಾವಾಗ ನೀನು ರೋಗದಲ್ಲಿ ಬಿದ್ದನ್ನು ಅಥವಾ ಸೆರೆಮನೆ ಇದ್ದನ್ನು ಕಂಡು ನಿನ್ನ ನೋಡೋದಕ್ಕೆ ಬಂದೆ ಅಂತ ಹೇಳಿದನು. ಅದಕ್ಕೆ ಅರಸನು, ಈ ನನ್ನ ಸಹೋದರಲ್ಲಿ ಕೇವಲ ಅಲ್ಪನಾದನೊಬ್ಬನಿಗೆ ಏನೇನು ಮಾಡಿದರೋ ಅದನ್ನು ನನಗೂ ಮಾಡಿದ ಹಾಗಾಯಿತು ಎಂದು
ಸತ್ಯವಾಗಿ ಹೇಳುತ್ತೇನೆ. ಅಂದ್ರೆ ಈ ಭಾಗದಲ್ಲಿ ಹೇಳ್ತೀನಿ ಅಂದ್ರೆ, ನನ್ನ ತಂದೆಯಿಂದ ಆಶೀರ್ವದಿಸಲ್ಪಟ್ಟವರು ಮಾತ್ರವೇ. ಎರಡನೇದಾಗಿ ಯಾರು ಹೋಗ್ತಾರಂದ್ರೆ, ಎರಡನೇದಾಗಿ ತಂದೆಯಿಂದ ಆಶೀರ್ವದಿಸಲ್ಪಟ್ಟು ನೀತಿವಂತರಾಗಿ ಸತ್ಕ್ರಿಯೆಗಳನ್ನು ಮಾಡ್ತಾ ಇರ್ತಕ್ಕಂಥ ಜನರು ಮಾತ್ರನೇ ಪರಲೋಕಕ್ಕೆ. ಯೇಸು ಕ್ರಿಸ್ತನು ಹೇಳ್ತಾನೆ, ಕುರುಬನು ತನ್ನ ಬಲಗಡೆ ಇರ್ತಕ್ಕಂಥ ಕುರಿಗಳನ್ನು ನೋಡಿ, ಬನ್ನಿರಿ ನನ್ನ ತಂದೆಯಿಂದ ಆಶೀರ್ವಾದ ಹೊಂದವರೇ, ಲೋಕಾದಿಯಿಂದ ನಿಮಗೋಸ್ಕರ ಸಿದ್ಧ ಮಾಡಿದ ರಾಜ್ಯವನ್ನು ವಾಸ್ತವವಾಗಿ ಅಂತ ಹೇಳ್ತಾ, ಅರ್ಥನಾದ ಯೇಸು ಕ್ರಿಸ್ತ ಹೇಳ್ತೇನೆ, ನಾನು ಹಸದಿದ್ದೇನೋ ನನಗೆ ಊಟ ಕೊಟ್ಟಿದ್ರಿ, ನಾನು ಬಾಯಾರಿದ್ದೇನೋ ನನಗೆ ದಾಹಕ್ಕೆ ಕೊಟ್ಟಿದ್ರಿ, ನಾನು ಪರದೇಶಿ ಆಗಿದ್ದೆ ಸೇರಿಸ್ಕೊಂಡಿದ್ದೆ, ನಾನು ರೋಗದಲ್ಲಿದ್ದೆ ನೀವು ನನ್ನನ್ನು ಆರೈಕೆ ಮಾಡಿದ್ರು, ನಾನು ಸೆರೆಮನೆಯಲ್ಲಿ ಇದ್ದೇನೋ ನೋಡ್ಲಿಕ್ಕೆ. ಆಗ ನೀತಿವಂತ ಕೇಳ್ತಾರೆ, ಅರ್ಥನೆ ನೀನ್ ಯಾವಾಗ ಹಸ್ತಿದ್ಯಾ, ನೀನ್ ಯಾವಾಗ ಬಾಯಾರಿದ್ಯಾ, ನೀನ್ ಯಾವಾಗ ರೋಗದಲ್ಲಿದ್ಯಾ, ನೀನ್ ಯಾವಾಗ ಸೆರೆಮನೆ, ನೀನ್ ಯಾವಾಗ ಪರದೇಶಿ. ಯೇಸು ಕ್ರಿಸ್ತನು ಈ ಅಲ್ಪನಾದ ಒಬ್ಬ ಸಹೋದರನ್ ಮಾಡಿದ್ರೆ ನನಗೆ, ಅಂದ್ರೆ ಬಾಯಾರಿದವ್ರಿಗೆ ನೀರು ಕೊಡೋದು, ಹಸ್ತಿರ್ತಕ್ಕಂಥವ್ರಿಗೆ ಊಟ ಕೊಡೋದು, ಸೆರೆಮನೆಯಲ್ಲಿ ಇರ್ತಕ್ಕಂಥವ್ರನ್ನ ಕಷ್ಟದಲ್ಲಿ ಇರ್ತಕ್ಕಂಥ ಪರಾಮರಿಸುವುದು, ಬಟ್ಟೆ ಇಲ್ದವ್ರಿಗೆ ಬಟ್ಟೆ ಕೊಡೋದು, ಇವೆಲ್ಲ ಏನಂದ್ರೆ ಸತ್ಕ್ರಿಯೆಗಳು. ಅಂದ್ರೆ ತಂದೆಯಿಂದ ಆಶೀರ್ವದಿಸಲ್ಪಟ್ಟಂತ ನೀತಿವಂತರಾಗಿರ್ತಕ್ಕಂಥವ್ರು ಒಳ್ಳೆ ಕ್ರಿಯೆಗಳನ್ನು ಮಾಡ್ತಾ ಇದ್ರೆ, ಸತ್ಕ್ರಿಯೆಗಳನ್ನು ಮಾಡುವವರು ಎಲ್ಲಿಗೆ ಹೋಗ್ತಾರೆ? ಅರ್ಥ ಆಗ್ತದೆ ಪಾಯಿಂಟ್? ಅಂದ್ರೆ ನಾವು ಸತ್ಕ್ರಿಯೆಗಳನ್ನು, ನೀತಿವಂತರಾಗಿದ್ದು ಸತ್ಕ್ರಿಯೆಗಳನ್ನು ಮಾಡುವವರು ಮಾತ್ರನೇ ಪರಲೋಕದ ಭಾಗ್ಯ. ಸತ್ಕ್ರಿಯೆಗಳಿಲ್ಲದಂತ ಜೀವನ ಶೂನ್ಯವಾದಂತ ಜೀವನ. ಅದು ನಮ್ಮನ್ನು ಪರಲೋಕಕ್ಕೆ ಡಿಸ್ಕ್ವಾಲಿಫೈ ಮಾಡುತ್ತೆ. ಎಫೆಸದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 10ನೇ ವಚನದಲ್ಲಿ ಈ ರೀತಿಯಾಗಿ ಅಪೊಸ್ತಲನಾದ ಪೌಲನು ಮಾತಾಡ್ತಾನೆ. ಎಫೆಸದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯದ 10ನೇ ವಚನದಲ್ಲಿ ಪೌಲನು ಈ ರೀತಿಯಾಗಿ, ನಾವು ಆತನ ನಿರ್ಮಾಣ ಸತ್ಕಾರ್ಯಗಳನ್ನು ಮಾಡುವುದಕ್ಕಾಗಿ ಕ್ರಿಸ್ತ ಯೇಸುವಿನಲ್ಲಿ ಸೃಷ್ಟಿಸಲ್ಪಟ್ಟೆವು, ಸತ್ಕಾರ್ಯಗಳನ್ನು ನಡೆಸುವವರಾಗಿ ಬದುಕಬೇಕೆಂದು ದೇವರು ನಮ್ಮನ್ನು ಮೊದಲೇ ಕ್ರಿಸ್ತ ಯೇಸುವಿನ ಮೂಲಕ ನಮ್ಮನ್ನು ತನ್ನ ರಾಜ್ಯವನ್ನಾಗಿ ಮಾಡಿ ಸೃಷ್ಟಿಸಲ್ಪಟ್ಟೆವು. ಅಂದ್ರೆ ನೂತನ ಸೃಷ್ಟಿಗೆ ಸಂಬಂಧಪಟ್ಟ, ಭೌತಿಕ ಜನ್ಮಕ್ಕೆ ಸಂಬಂಧಪಟ್ಟ. ಬಹಳ ಜನರು ಇದನ್ನ ಭೌತಿಕ ಸೃಷ್ಟಿ ಎಂಬುದಾಗಿ ಅನ್ಕೋತಾರೆ. ಭೌತಿಕ ಸೃಷ್ಟಿ ಅಲ್ಲ, ಕ್ರಿಸ್ತನಲ್ಲಿ ಯೇಸುವಿನಲ್ಲಿ ಸೃಷ್ಟಿಸಲ್ಪಟ್ಟವಂದ್ರೆ ಅದು ನೂತನ ಸೃಷ್ಟಿ, ದೇವರ ರಾಜ್ಯ ಅಥವಾ ಆತನ ಸಭೆಗೆ ಸಂಬಂಧಪಟ್ಟಂತ ಸಮಾಚಾರವಾಗಿದೆ. ಯಾಕೆ ದೇವರು ಕ್ರಿಸ್ತ ಯೇಸುವಿನಲ್ಲಿ ನಮ್ಮನ್ನು ಆರಿಸಿಕೊಂಡಿದ್ದಾನೆ ಅಥವಾ ನೂತನ ಸೃಷ್ಟಿಯನ್ನಾಗಿ ಯಾಕೆ ನಮ್ಮನ್ನು ಮಾಡಿಕೊಂಡಿದ್ದಾನೆ ಅಂದ್ರೆ, ಸತ್ಕಾರ್ಯಗಳನ್ನು ಮಾಡುವುದಕ್ಕೆ. ಕ್ರಿಸ್ತನ ಸಭೆಯಾಗಿ ಆತನ ದೇಹದಲ್ಲಿ ಇರ್ತಕ್ಕಂಥ ನಾವು ಸತ್ಕಾರ್ಯಗಳು ನಮ್ಮನ್ನು ಪರಲೋಕಕ್ಕೆ ಕೊಡ್ತೀವಿ. ಏನು ಸತ್ಕಾರ್ಯಗಳಂದ್ರೆ ಏನು? ಒಳ್ಳೆ ಕಾರ್ಯ ಅಂದ್ರೆ ಏನು? ಈಗ ನೋಡಿದ್ವಿ, ಮತ್ತೇನು ಬರ್ಸ್ಬೋದು? ಏನು? ನಾನು ಹಸಿದಿದ್ದೇನೋ, ನಾನು ಬಾಯಾರಿದ್ದೇನೋ, ದಾಹ ಕೊಟ್ಟಿದ್ದೀರಿ, ಬಟ್ಟೆ ಇಲ್ದವನಾಗಿದ್ದೆ, ನನಗೆ ಉಡುವುದಕ್ಕೆ ಬಟ್ಟೆಯನ್ನು, ನಾನು ರೋಗದಲ್ಲಿ ಬಿದ್ದಿದ್ದೆ, ಆರೈಕೆ ಮಾಡಿದ್ದೆ, ಸೆರೆಮನೆಯಲ್ಲಿದ್ದೆ, ನನ್ನ ಕಾಣ್ಲಿಕ್ಕೆ ನೋಡ್ಲಿಕ್ಕೆ ಹೇಳಿದ್ರೆ, ಅಲ್ಪನಾದ ಒಬ್ಬ ಸಹೋದರ ಮಾಡಿದ್ರೆ ನನಗೂ ಮಾಡಿದ ಹಾಗೆ ಎಲ್ಲ ಸತ್ಕಾರ್ಯಗಳು. ಅಂದ್ರೆ ಇದ್ದವ್ರಿಗೆ ಮಾಡೋದಲ್ಲ, ಇಲ್ಲದೆ ಅವರಿಗೆ ಮಾಡಿ. ಅಲ್ಪನಾದ ಒಬ್ಬ ಸಹೋದರ, ಬಹಳ ಕಡಿಮೆಯಲ್ಲಿ ಇರ್ತಕ್ಕಂಥ ಬಡತನ, ದರಿದ್ರನಾಗಿರ್ತಕ್ಕಂಥ ಮಾಡಿದ್ರೆ ನನಗೆ, ಅದಕ್ಕೆ ತಂದೆಯಿಂದ ಆಶೀರ್ವದಿಸಲ್ಪಟ್ಟವ್ರೆ, ಲೋಕಾದಿಂದ ನಿಮಗಾಗಿ ಸಿದ್ಧ ಮಾಡಲ್ಪಟ್ಟಂತ ರಾಜ್ಯವನ್ನು ಏನ್ ಮಾಡ್ಕೊಳ್ರಿ, ಆದ್ಯತೆಯನ್ನ. ಆದ್ರೆ ತಂದೆಯಿಂದ ಆಶೀರ್ವದಿಸಲ್ಪಟ್ಟಂತ ನೀತಿವಂತ ಯಾರು ಸತ್ಕ್ರಿಯೆಗಳನ್ನು ಮಾಡ್ತಾರೋ ಅವರಿಗೆ ಪರಲೋಕದ ಭಾಗ್ಯ. ಸತ್ಕ್ರಿಯೆಗಳನ್ನು ಮಾಡುವುದಕ್ಕಾಗಿಯೇ ದೇವರು ನಮ್ಮನ್ನು ತನ್ನ ಮಗನಾದ ಯೇಸುವಿನ ರಾಜ್ಯಕ್ಕೆ ಎಫೆಸದವರಿಗೆ ಬರೆದ ಪತ್ರಿಕೆ 2, ಪೇತ್ರನ ಬರೆದ ಮೊದಲನೇ ಪತ್ರಿಕೆ 3ನೇ ಅಧ್ಯಾಯ 9ನೇ ವಚನದಲ್ಲಿ ಈ ರೀತಿಯಾಗಿ ಪೇತ್ರನ ಬರೆದಂತ ಮೊದಲನೇ ಪತ್ರಿಕೆ 3ನೇ ಅಧ್ಯಾಯ 9ನೇ ವಚನದಲ್ಲಿ ಈ ರೀತಿಯಾಗಿ ಬರೆದ. ಪೇತ್ರನ ಬರೆದ ಮೊದಲನೇ ಪತ್ರಿಕೆ 3ನೇ ಅಧ್ಯಾಯ 9ನೇ ವಚನ, ಅಪಕಾರಕ್ಕೆ ಅಪಕಾರವನ್ನು, ನಿಂದೆಗೆ ನಿಂದೆಯನ್ನು ಮಾಡದೆ ಆಶೀರ್ವದಿಸಿರಿ, ಇದಕ್ಕಾಗಿ ದೇವರು ಕರೆದಾನಲ್ಲ. ಹೀಗೆ ಮಾಡುವುದಾದ್ರೆ ನೀವು ಆಶೀರ್ವಾದವನ್ನು ಸಾಧ್ಯವಾಗಿ. ಸತ್ಕಾರ್ಯಗಳಂದ್ರೆ, ಸತ್ಕ್ರಿಯೆಗಳಂದ್ರೆ ಅಪಕಾರಕ್ಕೆ ಅಪಕಾರವನ್ನು ಮಾಡೋದು ಲೋಕ ಧರ್ಮ.
ಅದು ದೇವರ ನೀತಿ ಅಲ್ಲ. ದೇವರ ನೀತಿ ಏನಂದ್ರೆ ಅಪಕಾರ ಮಾಡಿದವ್ರಿಗೂ ಉಪಕಾರ ಮಾಡ್ಬೇಕು. ನಿಂದೆಗೆ ನಿಂದೆ, ಯಾರಾದ್ರೂ ನಮ್ಮ ನಿಂದಿಸಿದ್ರೆ ನಾವು ತಿರುಗಿ ನಿಂದಿಸೋದು ಒಂದು ಲೋಕದ ನೀತಿ, ದೇವರ ನೀತಿ ಅಲ್ಲ, ಕ್ರಿಸ್ತನ ನೀತಿ. ಕರ್ತನು ತನ್ನ ಬೈದವರನ್ನು ಕೂಡ ಏನ್ ಮಾಡ್ದ? ತನ್ನ ಬೈದವರನ್ನು ಬೈದನ, ಆತನ ಬೈದ ಪ್ರತಿಯಾಗಿ ಬೈದ. ಆದ್ರಿಂದ ಅಪಕಾರಕ್ಕೆ ಅಪಕಾರವನ್ನು, ನಿಂದೆಗೆ ನಿಂದೆಯನ್ನು ಮಾಡದೆ ಅಪಕಾರ ಮಾಡಿದವ್ರನ್ನ, ನಿಂದಿಸಿದವ್ರನ್ನ ಆಶೀರ್ವದಿಸಿ, ಶಾಪ ಹಾಕ್ಬೇಡಿ. ಸಾಮಾನ್ಯವಾಗಿ ಈ ಲೋಕದಲ್ಲಿ ಹೇಳ್ತೆ, ಅಪಕಾರ ಮಾಡಿದ್ರೆ ಯಾರಾದ್ರೂ ನಮ್ಗೆ ಬೈದ್ರೆ ಮಾಡಿದ್ರೆ ನಾವು ಅವ್ರಿಗೆ ಏನ್ ಮಾಡ್ತೀವಿ? ಇಡೀ ಶಾಪ. ಪರಲೋಕಕ್ಕೆ ಯಾರು ಹೋಗ್ಬೇಕಂತ ಇರ್ತಾರೋ ಅಂತವ್ರು ಆಶೀರ್ವದಿಸ್ಬೇಕು. ಅದಕ್ಕೆ ಕರ್ತನಾದ ಯೇಸು ತಂದೆ ಇವ್ರೇನು ಮಾಡ್ತಾ ಇದಾರೋ, ಇವ್ರ ಹರಿಯರು ಇವ್ರನ್ನೇನ್ ಮಾಡು? ಕ್ಷಮಿಸಿ ಎಂಬುದಾಗಿ ಆಶೀರ್ವಾದನ ಯೇಸು ಕ್ರಿಸ್ತನು ತನಗೆ ಶಿಲುಬೆಗೆ ಹೊಡಿತಾ ಇರ್ತಕ್ಕಂಥ ಜನರನ್ನ ತಂದೆ ಇವ್ರಿಗೆಲ್ಲ ಗೊತ್ತಿ ಇವ್ರಿಗೆ ಶಿಕ್ಷೆ ಕೊಡಂತ ದೇವರಿಗೆ ಯೇಸು ಕ್ರಿಸ್ತನ ಪ್ರಾರ್ಥನೆ ಮಾಡ. ತಂದೆ ಇವ್ರೇನು ಮಾಡುತ್ತಿರುವರೋ ಇವರು ಹರಿಯರು, ಇವರನ್ನ ಏನ್ ಮಾಡು ಅಂದ್ರೆ ಆಶೀರ್ವದಿಸ. ಆದ್ರಿಂದ ಆಶೀರ್ವದಿಸು. ನೀವು ಹೀಗೆ ಮಾಡಿದ್ರೆ ಆಶೀರ್ವಾದಕ್ಕೆ ಬಾಧ್ಯರಾಗ, ಅಂದ್ರೆ ಪರಲೋಕಕ್ಕೆ ಏನಾಗ್ತೀರಿ? ಆದ್ರಿಂದ ಸತ್ಕಾರ್ಯಗಳ ನೀತಿವಂತರಾಗಿ ಸತ್ಕಾರ್ಯಗಳನ್ನು ಮಾಡುವವರು ಮಾತ್ರವೇ ಎಲ್ಲಿಗೆ ಹೋಗ್ತಾರೆ? ಪರಲೋಕಕ್ಕೆ. ಕಷ್ಟದಲ್ಲಿರ್ತಕ್ಕಂಥವ್ರು ನಾವು ಏನ್ ಮಾಡೋದು? ಕರುಣಿಸಿ. ಬಡತನ, ಕಷ್ಟದಲ್ಲಿರ್ತಕ್ಕಂಥವ್ರು ನಮ್ಮಿಂದ ಏನ್ ಮಾಡ್ಬೇಕು? ಸಹಾಯ, ನಮ್ಮಿಂದ ಕೈಲಾದಷ್ಟು ಸಹಾಯ. ಹಾಗೆ ನೋಡಿ ಹೋಗುವುದು ಧರ್ಮ ಅಲ್ಲ. ಅದು ಪರಲೋಕಕ್ಕೆ ಹೋಗಬೇಕೆನ್ನುವಂತ ಜನರು ಮಾಡೋ ಕಾರ್ಯ ಗೊತ್ತಾಗ್ತದೆ. ಆದ್ರಿಂದ ಅಲ್ಪನಾದ ಒಬ್ಬ ಸಹೋದರ ಮಾಡಿದ್ರೆ ನನಗೂ ಮಾಡಿದ, ಯಾರಿಗಾದ್ರೂ ಅಲ್ಪರಿಗೆ ಮಾಡಿದ್ರೆ ಅದು ಯೇಸು ಕ್ರಿಸ್ತನಿಗೆ ನಾವು ಮಾಡಿದಾಗೆ. ಅದರಿಂದ ನಮಗೆ ಪರಲೋಕದ ಪ್ರವೇಶ ಸಮೃದ್ಧಿಯಾಗಿ ಗಲಾತ್ಯರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 7-9. ಗಲಾತ್ಯದವರಿಗೆ ಬರೆದಂತ ಅಪೊಸ್ತಲನಾದ ಪೌಲನು ಗಲಾತ್ಯದವರಿಗೆ ಬರೆದಂತ ಪತ್ರಿಕೆ 3ನೇ ಅಧ್ಯಾಯ 7-9 ನಾನು ಒಮ್ಮೆ ಓದ್ತೀನಿ, ನೋಡ್ಕೊಳ್ಳಿ. ಅಬ್ರಾಹ್ಮನ ಮಕ್ಕಳನ್ನು ತಿಳಿದುಕೊಳ್ಳಿ. ದೇವರು ಅನ್ಯ ಜನರನ್ನು ನಂಬಿಕೆ ನಿಮಿತ್ತವಾಗಿ ನೀತಿವಂತ ನಿರ್ಣಯಿಸುವುದಾಗಿ ಶಾಸ್ತ್ರ ಮೊದಲೇ ಕಂಡು ಅಬ್ರಾಹ್ಮನಿಗೆ ಇನ್ನ ಮೂಲಕ ಎಲ್ಲಾ ಜನಾಂಗಗಳಿಗೆ ಆಶೀರ್ವಾದ ಉಂಟಾಗುವುದೆಂಬ ಶುಭವಾರ್ತೆಯನ್ನು ಮುಂಚಿತವಾಗಿ ತಿಳಿಸಿದರು. ಹೀಗಿರಲವಾಗಿ ನಂಬುವವರು ನಂಬಿಕೆ ಇಟ್ಟ ಅಬ್ರಹಾಮನೊಂದಿಗೆ ಸೌಭಾಗ್ಯವನ್ನು ಹೊಂದುವರು. ಗಲಾತ್ಯ ಇದೆಲ್ಲ ಬರ್ಕೊಂಡಿದ್ರಲ್ಲ, ವಚನ ಬರಿಬೇಕಾ? ಎಫೆಸ 2:10 ಓದಿದ್ವಿ. ಗಲಾತ್ಯರು ಬರೆದ ಪತ್ರಿಕೆ 3ನೇ ಅಧ್ಯಾಯ ಏನ್ ಹೇಳ್ತಾ ಇದ್ದಾನೆ ಅಂದ್ರೆ, ಇಲ್ಲಿ ನಂಬುವವರನ್ನು ಅಬ್ರಾಹ್ಮನ ಮಕ್ಕಳೆಂದು ಆರಿಸ್ಕೊಳ್ತೀನಿ ಎಂಬುದಾಗಿ ದೇವರು ಅಬ್ರಾಹ್ಮನಿಗೆ ವಾಗ್ದಾನ ಮಾಡಿದ್ದಾರೆ. ದೇವರು ಅನ್ಯ ಜನರನ್ನು ಕೂಡ, ಅಂದ್ರೆ ಯಹೂದ್ಯರ ಅಲ್ಲದವರನ್ನು ಕೂಡ ನಂಬಿಕೆ ನಿಮಿತ್ತವಾಗಿ ನೀತಿವಂತರ ನಿರ್ಣಯಿಸಿದನು ಎಂಬುದಾಗಿ ಶಾಸ್ತ್ರವು ಮೊದಲೇ ಅಬ್ರಾಹ್ಮನಿಗೆ, ಅಂದ್ರೆ ವಾಗ್ದಾನದನ್ನು ದೇವರು ಮಾಡಿದಂತ ವಾಗ್ದಾನವನ್ನು ಶಾಸ್ತ್ರದಲ್ಲಿ ಆ ಹಳೆ ಒಡಂಬಡಿಕೆ ನಿನ್ನ ಮೂಲಕ ಎಲ್ಲಾ ಜನಾಂಗಗಳಿಗೆ ಅಬ್ರಾಹ್ಮನ ಮೂಲಕ ಎಲ್ಲಾ ಜನಾಂಗಗಳಿಗೆ ಆಶೀರ್ವಾದ ಎಂಬ ವಾಗ್ದಾನವನ್ನು ದೇವರು ಮಾಡಿ ನಿನ್ನ ಮೂಲಕ ಎಲ್ಲಾ ಜನಾಂಗಗಳಿಗೆ ಆಶೀರ್ವಾದ ಉಂಟಾಗುತ್ತದೆಂಬ ಶುಭವರ್ತನ ಮುಂಚೆವತ್ತವಾಗಿ ತಿಳಿಸಿದರು. ಹೀಗಿರ್ಲಾಗೆ ನಂಬುವವರು ನಂಬಿಕೆ ಇಟ್ಟ ಅಬ್ರಹಾಮನೊಂದಿಗೆ ಸೌಭಾಗ್ಯ, ಅಂದ್ರೆ ಪರಲೋಕದ ಭಾಗ್ಯವನ್ನು, ಅವೆಲ್ಲ ಅನ್ಯ ಜನರೇ, ಯಹೂದ್ಯರು ಅಲ್ಲ, ಆದ್ರೆ ಅಬ್ರಾಹ್ಮನಿಗೆ ಮಾಡಿದ ಆ ವಾಗ್ದಾನದಲ್ಲಿ ನಿನ್ನ ಮೂಲಕ ಎಲ್ಲಾ ಜನಾಂಗಗಳಿಗೆ ಆಶೀರ್ವಾದ. ಆದ್ರಿಂದ ನಾವು ಇವಾಗ ನೀತಿವಂತರಾಗಿದ್ದೀವಿ, ನಂಬಿಕೆ ಮೂಲಕ ಏನಾಗಿದ್ದೀವಿ. ಸೊ ನೀತಿವಂತರಾಗಿ ನಾವ್ ಏನ್ ಮಾಡ್ಬೇಕು? ಸತ್ಕಾರ್ಯಗಳನ್ನು ಮಾಡುವವರಿಗೆ ಮಾತ್ರನೇ ಎಲ್ಲಿ ಪ್ರವೇಶ ಇರುತ್ತೆ? ಅರ್ಥ ಆಯ್ತು? ಅವರೇ ಆ ನೀತಿವಂತರೇ. ಸತ್ಕಾರ್ಯಗಳನ್ನು ಮಾಡುವವರು ಯಾರಂದ್ರೆ ತಂದೆಯಿಂದ ಏನು ಮಾಡಲ್ಪಟ್ಟವರು, ಅವರು ಆಶೀರ್ವಾದ, ತಂದೆಯಿಂದ ಆಶೀರ್ವದಿಸಲ್ಪಟ್ಟಂತ ನೀತಿವಂತರು. ಸತ್ಕ್ರಿಯೆಗಳನ್ನು ಮಾಡುವವರು ಮಾತ್ರ ಎಲ್ಲಿಗೆ ಹೋಗ್ತಾರೆ? ಸತ್ಕ್ರಿಯೆಗಳಿಲ್ಲ ಅಂದ್ರೆ ಅದು ಪರಲೋಕಕ್ಕೆ ಹೋಗ್ಲಿಕ್ಕೆ. ಸತ್ಕ್ರಿಯೆಗಳನ್ನು ಮಾಡಬೇಕು. ನಾವು ದೇಹದಲ್ಲಿ ಇದ್ದೀವಿ, ರಾಜ್ಯದಲ್ಲಿ ಇರುವಂತ ಉದ್ದೇಶ ಕೂಡ ಸತ್ಕಾರ್ಯಗಳನ್ನು ಮಾಡುವುದಕ್ಕಾಗಿ ಕ್ರಿಸ್ತ ಯೇಸುನಲ್ಲಿ ನಾವು ಸೃಷ್ಟಿಸಲ್ಪಟ್ಟಿದ್ದೀವಿ. ಅಂದ್ರೆ ಕ್ರಿಸ್ತ ಯೇಸು ನೂತನ ಸೃಷ್ಟಿ ಸಭೆಯಾಗಿ ನಮ್ಮನ್ನ. ಆದ್ರಿಂದ ನೀತಿವಂತರಾಗಿ ಸತ್ಕ್ರಿಯೆಗಳಲ್ಲಿ ಆಸಕ್ತರಾಗಿರ್ಬೇಕಂತಲೇ ಕ್ರಿಸ್ತನ್ ನಮ್ಮನ್ನ ಏನ್ ಮಾಡಿದ ಅಂದ್ರೆ ವಿಮೋಚನೆ. ತೀತನ ಬರೆದ ಪತ್ರಿಕೆ ನೋಡಿ, ಅಲ್ಲಿ ಕೂಡ ಒಂದು ಸುಂದರವಾದ ಮಾತಿರುತ್ತೆ. ಈತನಿಗೆ ಬರೆದಂತ ಪತ್ರಿಕೆ ವಚನ ಹೇಳ್ತೀನಿ. ಸೊಗಸಾದ ಮಾತು ಈ ಸತ್ಕ್ರಿಯೆಗಳನ್ನು ಕುರಿತು ಅಲ್ಲಿ ರೀತಿಯಾಗಿ ಬರುತ್ತೆ. 2ನೇ ಅಧ್ಯಾಯ 14 ಈತನಿಗೆ 2:14 ನೋಡಿ. ಆತನು ನಮ್ಮನ್ನು ಸಕಲ ಅಧರ್ಮದಿಂದ ವಿಮೋಚಿಸುವುದಕ್ಕೂ ಸತ್ಕ್ರಿಯೆಗಳಲ್ಲಿ ಆಸಕ್ತರಾದ ಸ್ವಕೀಯ ಜನರನ್ನು ತನಗಾಗಿ ಪರಿಶುದ್ಧ ಮಾಡುವುದಕ್ಕೂ ನಮಗೋಸ್ಕರ ತನ್ನನ್ನು ಒಪ್ಪಿಸಿ, ಸ್ವಕೀಯ ಜನರನ್ನು ತನಗಾಗಿ ಪರಿಶುದ್ಧ ಮಾಡುವುದಕ್ಕೂ ಸತ್ಕ್ರಿಯೆಗಳಲ್ಲಿ ಆಸಕ್ತರಾಗಿರ್ತಕ್ಕಂಥ ಜನರಿಗಾಗಿ
ಕರ್ತನು ಏನ್ ಮಾಡಿದೆ ಅಂದ್ರೆ ಪ್ರಾಣವನ್ನು. ನಾವೆಲ್ಲರೂ ಸತ್ಕ್ರಿಯೆಗಳಲ್ಲಿ ಆಸಕ್ತರಾಗಿರ್ಬೇಕು, ಸತ್ಕ್ರಿಯೆಗಳನ್ನು ಮಾಡಬೇಕು ಎಂಬ ಉದ್ದೇಶದಲ್ಲಿ ಕರ್ತನಾದ ಯೇಸು ಕ್ರಿಸ್ತನು ನಮಗೋಸ್ಕರ ತನ್ನನ್ನು ತಾನು ತಂದೆಯಾದ ದೇವರಿಗೆ ಒಪ್ಪಿಸಿ, ಅಂದ್ರೆ ಸತ್ಕ್ರಿಯೆಗಳಲ್ಲಿ ಆಸಕ್ತರಾಗಿರ್ತಕ್ಕಂಥ ಜನರು ಮಾತ್ರ ಎಲ್ಲಿಗೆ ಹೋಗ್ತಾರೆ. ಸೊ ನಿಜವಾಗ್ಲೂ ನಮಗೆ ಸತ್ಕ್ರಿಯೆಗಳಲ್ಲಿ ಆಸಕ್ತಿ ಇದೆಯಾ, ಸತ್ಕ್ರಿಯೆಗಳು ಮಾಡ್ಲಿಕ್ಕೆ ಮನಸ್ಸಿದ್ಯಾ? ಆಗಿದ್ರೆ ಮಾತ್ರನೇ ನಾವು ಪರಲೋಕ ಹೋಗ್ಲಿಕ್ಕೆ ಸಾಧ್ಯ. ಶಾಪ ಹಾಕ್ಬಾರ್ದು, ಬೈಯುವವ್ರನ್ನ ಬೈಬಾರ್ದು, ಅಪಕಾರ ಮಾಡಿದವ್ರಿಗೆ ಅಪಕಾರ ಮಾಡಬಾರ್ದು, ನಿಂದೆಗೆ ಪ್ರತಿನಿಂದೆಯನ್ನು ಬದಲಾಗಿ ನಾವು ಜನರು ಏನ್ ಮಾಡಬೇಕು, ಆಶೀರ್ವಾದ ಆಗ್ಲಿ, ಒಳ್ಳೇದಾಗ್ಲಿ ಎಂಬುದಾಗಿ ಹೇಳಿ. ಯಾರಾದ್ರೂ ನಮ್ಗೆ ಕಷ್ಟದಲ್ಲಿದ್ದಾಗ, ಅವರು ತೊಂದರೆಯಲ್ಲಿದ್ದಾಗ, ನಮಗ್ ಕಂಡಾಗ ಅವ್ರಿಗೆ ಏನ್ ಮಾಡ್ಬೇಕು, ಆದಷ್ಟು ಸಹಾಯ ಸಹಕಾರಗಳನ್ನು ಮಾಡಿದಾಗ ಆ ಸತ್ಕ್ರಿಯೆಗಳು ನಮ್ಮನ್ನು ಪರಲೋಕಕ್ಕೆ. ಮೊದಲನೇದಾಗಿ ಕುರಿಮರಿಯಾದತನ ರಕ್ತದಲ್ಲಿ ವಸ್ತ್ರಗಳನ್ನು ತೊಳೆದುಕೊಂಡಿರುವವರು ಮಾತ್ರ ಎಲ್ಲಿಗೆ ಹೋಗ್ತಾರೆ, ಪರಲೋಕ ಹೋಗ್ತಾರೆ. ಎರಡನೇದಾಗಿ ತಂದೆಯಿಂದ ಆಶೀರ್ವದಿಸಲ್ಪಟ್ಟ ನೀತಿವಂತರು ತಮ್ಮ ಕ್ರಿಯೆಗಳ ಮೂಲಕ ಅಥವಾ ಸತ್ಕ್ರಿಯೆಗಳ ಮೂಲಕ ಎಲ್ಲಿಗೆ ಹೋಗ್ತಾರೆ, ಸತ್ಕ್ರಿಯೆಗಳಿಲ್ಲ, ನೀತಿವಂತರು ಸತ್ಕ್ರಿಯೆಗಳನ್ನು ಮಾಡೋದ್ರ ಮೂಲಕ ಅವರು ಪರಲೋಕಕ್ಕೆ. ಇದು ಎರಡನೇದು. ಅಳಿಸ್ಲಾ? ಮೂರನೇದಾಗಿ ಇಬ್ರಿಯರಿಗೆ ಬರೆದ ಪತ್ರಿಕೆ, ಇಬ್ರಿಯರಿಗೆ ಬರೆದಂತ ಪತ್ರಿಕೆ 5ನೇ ಅಧ್ಯಾಯ 14. ಇಬ್ರಿಯ 5ನೇ ಅಧ್ಯಾಯ 14ನೇ. ಇದು ಒಂದು ಹೇಳ್ಕೊಂಡು ನಾವು ಈ ಬೆಳಗಿನ ಸೆಷನ್ ಮುಗಿಸ್ಕೊಳ್ಳೋಣ. ಊಟ ಆದ್ಮೇಲೆ ನಂತರ ವಿಷಯಗಳನ್ನು ಚರ್ಚೆ ಮಾಡೋಣ. ಇದೊಂದು ವಿಚಾರ ಹೇಳಿ ಸಿಕ್ಕಿದನ್ನ ಮಧ್ಯಾಹ್ನದ ಮೇಲೆ ಕಂಟಿನ್ಯೂ ಮಾಡೋಣ. 5ನೇ ಅಧ್ಯಾಯ 14ನೇ ವಚನ. ಇನ್ನು ಯಾರು ಪರಲೋಕ ಹೋಗ್ತಾರೆ? ಟೈಪ್ 3. ಗಟ್ಟಿಯಾದ ಆಹಾರವು ಪ್ರಾಯಸ್ಥರಿಗೋಸ್ಕರ, ಅಂದ್ರೆ ಜ್ಞಾನೇಂದ್ರಿಯಗಳನ್ನು ಸಾಧನೆಯಿಂದ ಶಿಕ್ಷಿಸಿಕೊಂಡು ಇದು ಒಳ್ಳೆಯದು ಅದು ಕೆಟ್ಟದ್ದು ಎಂಬ ಭೇದವನ್ನು ತಿಳಿದವರಿಗೋಸ್ಕರ ಆಗಿದೆ. ಮೂರನೇದಾಗಿ ಯಾರು ಪರಲೋಕ ಹೋಗ್ತಾರೆ ಅಂತ ಹೇಳಿದ್ರೆ, ತಮ್ಮ ಜ್ಞಾನೇಂದ್ರಿಯಗಳನ್ನು ಸಾಧನೆಯಿಂದ ಶಿಕ್ಷಿಸಿ ಮಾತ್ರ. ಪರಲೋಕಕ್ಕೆ ಯಾರು ಹೋಗ್ತಾರೆ ಅಂದ್ರೆ, ತಮ್ಮ ಜ್ಞಾನೇಂದ್ರಿಯಗಳನ್ನು ಸಾಧನೆಯಿಂದ ಶಿಕ್ಷಿಸಿಕೊಂಡವರು ಮಾತ್ರವೇ ಪರಲೋಕಕ್ಕೆ. ಜ್ಞಾನೇಂದ್ರಿಯಗಳು ಅಂತ ಕರೀತಾರೆ, ಅಥವಾ ಪಂಚೇಂದ್ರಿಯಗಳು ಎಂಬುದಾಗಿ ಕರೀತಾರೆ. ಎರಡು ಒಂದೇ. ಇಂಗ್ಲಿಷ್ ನಲ್ಲಿ ಸೆನ್ಸ್ ಆರ್ಗನ್ಸ್. ಯಾವ ಜ್ಞಾನೇಂದ್ರಿಯಗಳು ಎಷ್ಟಂದ್ರೆ ಪಂಚೇಂದ್ರ. ಪಂಚ ಅಂದ್ರೆ 5. ಯಾವವ? ಕಣ್ಣು, ಕಿವಿ, ಮೂಗು, ಬಾಯಿ, 5 ಚರ್ಮ ಅಥವಾ ದೇಹ. ಇವನು ಜ್ಞಾನೇಂದ್ರಿಯಗಳು ಅಥವಾ ಪಂಚೇಂದ್ರಿಯಗಳು, ಸೆನ್ಸ್ ಆರ್ಗನ್ಸ್. ಇವುಗಳನ್ನ ಏನ್ ಮಾಡ್ಬೇಕಂದ್ರೆ ಸಾಧನೆಯಿಂದ ಶಿಕ್ಷಿಸ್ಬೇಕಂತೆ. ಸಾಧನೆಯಿಂದ ಶಿಕ್ಷೆಗೆ ಒಳಪಡಿಸ್ಬೇಕು. ಸಾಧನೆಯಿಂದ ಶಿಕ್ಷೆಗೆ ಒಳಪಡಿಸುವುದಂದ್ರೆ ಏನಂತ ಹೇಳಿದ್ರೆ, ಸಾಧನೆಯಿಂದ ಶಿಕ್ಷಿಸ್ಬೇಕಂದ್ರೆ ಹೊಡ್ಕೋಬೇಕು, ಕಣ್ಣು ತಿಳ್ಕೋಬೇಕಂತಲ್ಲ ಅರ್ಥ. ಸಾಧನೆಯಿಂದ ಪ್ರಾಕ್ಟೀಸ್ ಮಾಡಿ ಈ ಪಂಚೇಂದ್ರಿಯಗಳನ್ನು ಹತೋಟಿಯಲ್ಲಿ ಇಟ್ಕೋಬೇಕಂತ ಅರ್ಥ. ಸಾಧನೆಯಿಂದ ಶಿಕ್ಷಿಸಿಕೊಳ್ಳುವುದಂದ್ರೆ ಅರ್ಥ ಏನ್ ಬದ? ಈ ಕಣ್ಣು ಏನ್ ನೋಡ್ಬೇಕು ಅದನ್ನೇ ನೋಡ್ಬೇಕು. ಈ ಕಿವಿ ಏನ್ ಕೇಳ್ಬೇಕು ಅದನ್ನೇ. ಈ ಬಾಯಿ ಏನು ಮಾತಾಡ್ಬೇಕು ಅದ ಏನಂದ್ರೆ ಅದು ಎಲ್ಲರಿಗೂ ಬರಲ್ಲ, ಅದನ್ನ ಪ್ರಾಕ್ಟೀಸ್ ಮಾಡಿ. ಈಗ ಪ್ರಾರ್ಥನೆ ಬಂದಾಗ ಎಲ್ಲ ಚೆನ್ನಾಗಿ ಮಾತಾಡ್ತೀವಿ, ನಮಸ್ಕಾರ. ಮನೇಲಿ ಗಲಾಟೆ ಆದ್ರೆ ಅವಾಗ ಏನ್ ಮಾಡ್ತೀವಿ? ಬಾಯಿಗೆ ಏನ್ ಮಾಡ್ತೀವಿ? ಕೆಲಸ ಕೊಡ್ತೀವಿ, ಅವಾಚ್ಯ ಶಬ್ದಗಳು ಮಾಡ್ತೀವಿ, ದುಷ್ಟ ಶಬ್ದಗಳು. ಕಣ್ಣು ಏನ್ ನೋಡ್ಬೇಕು ಅದನ್ನ ನೋಡ್ಬೇಕು, ಕಿವಿ ಏನ್ ಕೇಳ್ಬೇಕು ಅದನ್ನೇ ಕೇಳ್ಬೇಕು, ಬಾಯಿ ಏನ್ ಮಾತಾಡ್ಬೇಕು ಅದನ್ನೇ ಮಾತಾಡಿದ್ರೆ ಅದೇನಂತಂದ್ರೆ ಸಾಧನೆಯಿಂದ ತಮ್ಮ ಪಂಚೇಂದ್ರಿಯ ಅಥವಾ ಜ್ಞಾನೇಂದ್ರಿಯಗಳನ್ನು ಶಿಕ್ಷಿಸಿಕೊಂಡವರು ಅಂತ. ಈ ದೇಹದಲ್ಲಿರ್ತಕ್ಕಂಥ ಈ ಜ್ಞಾನೇಂದ್ರಿಯಗಳನ್ನು ಡೈಲಿ ನಾವು ಏನ್ ಮಾಡ್ಬೇಕು? ಶಿಕ್ಷಿಸ್ಕೊಳ್ಬೇಕಂದ್ರೆ ಹತೋಟಿಯಲ್ಲಿ ಇಟ್ಕೋಬೇಕಂತ ಅರ್ಥ. ಶಿಕ್ಷೆ ಅಂದ್ರೆ ಕತ್ತಿ ತಗೊಂಡು ಕಟ್ ಮಾಡ್ಬೇಕಂತಲ್ಲ, ಅರ್ಥ ಆಯ್ತಾ ಬ್ರದರ್? ಹತೋಟಿಯಲ್ಲಿ ಇಟ್ಕೋಬೇಕಂದ್ರೆ ಅರ್ಥ ಏನಂದ್ರೆ, ಏನ್ ನೋಡ್ಬೇಕು? ನೋಡ್ಬಾರ್ದನ್ನ ಏನ್ ಮಾಡ್ಬಾರ್ದು, ಆಡಬಾರ್ದನ್ನ, ಕೇಳಬಾರ್ದನ್ನ ಅಂತ ಸಾಧನೆಯನ್ನು ಮಾಡ್ಬೇಕು. ಇಲ್ಲ ಅಂದ್ರೆ ನಮ್ಮ ದೇಹ ಕಂಟ್ರೋಲ್ ತಪ್ಪೋಗುತ್ತೆ. ಪರಲೋಕಕ್ಕೆ ಹೋಗ್ಬೇಕಂದ್ರೆ ಇನ್ನ ಜ್ಞಾನೇಂದ್ರಿಯಗಳನ್ನು ಸಾಧನೆಯಿಂದ ಏನ್ ಮಾಡ್ಬೇಕಂದ್ರೆ ಶಿಕ್ಷೆಗೆ ಶಿಕ್ಷೆಗೆ ಒಳಪಡಿಸ್ಬೇಕು. ಅಂದ್ರೆ ಶಿಕ್ಷೆಗೆ ಒಳಪಡಿಸುವುದಂದ್ರೆ ಏನ್ ಮಾತಾಡ್ಬೇಕು? ಅದು ಮಾರ್ಕನು ಬರೆದ ಸುವಾರ್ತೆ ನೋಡ್ರಿ, 9ನೇ ಅಧ್ಯಾಯ. ಮಾರ್ಕನು ಬರೆದಂತ ಸುವಾರ್ತೆ 9ನೇ ಅಧ್ಯಾಯ 43ನೇ ವಚನದಿಂದ 47ನೇ ವಚನ ತನಕ ಕರ್ತನಾದ ಯೇಸು ಕ್ರಿಸ್ತನು ಹೇಳಿದಂತ ಮಾತು. ಮಾರ್ಕನು 43ನೇ ವಚನದಿಂದ 47ನೇ ವಚನ ತನಕ ನಾನು ಓದ್ತೀನಿ, ಒಮ್ಮೆ ನೋಡ್ಕೊ. ಇದಲ್ಲದೆ ನಿನ್ನ ಕೈ ನಿನ್ನನ್ನು ಪಾಪದಲ್ಲೇ ಸಿಕ್ಕಿಸೋದಾದ್ರೆ ಅದನ್ನು ಕತ್ತರಿಸಿಬಿಡು. ಎರಡು ಕೈಗಳವನಾಗಿದ್ದು ಆರದ ಬೆಂಕಿಯಾಗಿರುವ ನರಕದಲ್ಲಿ ಬೀಳುವುದಕ್ಕಿಂತ ಕೈ ಕಳ್ಕೊಂಡವನಾಗಿ ಜೀವದಲ್ಲಿ ಸೇರುವುದು ಉತ್ತಮ. ಮತ್ತು ನಿನ್ನ ಕಾಲು ನಿನ್ನನ್ನು ಪಾಪದಲ್ಲಿ ಸಿಕ್ಕಿಸೋದ್ರೆ ಅದನ್ನು ಕಡಿದು ಬಿಡು.
ಎರಡು ಕಾಲು ಉಳ್ಳವನಾಗಿದ್ದು ನರಕದಲ್ಲಿ ಹಾಕಿಸಿಕೊಳ್ಳುವುದಕ್ಕಿಂತ ಕಾಳು ಕಳ್ಕೊಂಡವನಾಗಿ ಜೀವದಲ್ಲಿ ಸೇರುವುದು ನಿನಗೆ ಉತ್ತಮ. ನಿನ್ನ ಕಣ್ಣು ನಿನ್ನನ್ನು ಪಾಪದಲ್ಲಿ ಸಿಕ್ಕಿಸಿದರೆ ಅದನ್ನು ಕಿತ್ತು ಬಿಸಾಡು. ಎರಡು ಕಣ್ಣು ಉಳ್ಳವನಾಗಿದ್ದು ನರಕದಲ್ಲಿ ಹಾಕಿಸಿಕೊಳ್ಳುವುದಕ್ಕಿಂತ ಒಂದೇ ಕಣ್ಣು ಉಳ್ಳವನಾಗಿದ್ದು ದೇವರ ರಾಜ್ಯದಲ್ಲಿ ಸೇರುವುದು ನಿನಗೆ ಉತ್ತಮ. ನೋಡ್ರಿ ಎಷ್ಟು ಕಠಿಣಕರವಾದ ಮಾತುಗಳು ನೋಡ್ರಿ. ನನ್ನ ಕೈ ನಿನ್ನನ್ನು ಪಾಪದಲ್ಲಿ ಸಿಕ್ಕಿಸುವುದಾದ್ರೆ ನಿನ್ನ ಕೈಯನ್ನು ಏನ್ ಮಾಡು, ಕೈಯನ್ನು ಏನ್ ಮಾಡ್ಬೇಕಂತದ ಕತ್ತರಿಸಿ. ಕಾಲು ನಿನ್ನನ್ನು ಪಾಪದಲ್ಲಿ ಸಿಕ್ಕಿಸುವುದಾದ್ರೆ ಕಾಲನ್ನು ಏನ್ ಮಾಡು, ಕತ್ತರಿಸಿ ಬಿಡು. ಕಣ್ಣು ನಿನ್ನನ್ನು ಪಾಪದಲ್ಲಿ ಸಿಲುಕುವುದಾದ್ರೆ ಅದರ ಅರ್ಥ ಆಗ್ತದೆ ಏನ, ಮತ್ ಕೈ ಕಟ್ ಮಾಡ್ಕೋಬೇಕಾ? ಕೈ ನಿನ್ನನ್ನು ಪಾಪದಲ್ಲಿ ಸಿಕ್ಕಿದ್ರೆ ಕೈ ಕಟ್ ಬಿಡು. ಎರಡು ಕೈಗಳನ್ನ ನರಕದಲ್ಲಿ ಹಾಕಲ್ಪಡೋದಕ್ಕಿಂತ ಒಂದು ಕೈಗಳನ್ನಾಗಿ ಜೀವಕ್ಕೆ ಹೋಗೋದು. ಕಾಲು ನಿನ್ನನ್ನು ಪಾಪಕ್ಕೆ ನಡೆಸಿದ್ರೆ ಕಾಲನ್ನ ಏನ್ ಮಾಡು. ಕಣ್ಣು ನಿನ್ನನ್ನು ಪಾಪದಲ್ಲಿ ಸಿಲುಕಿದ್ರೆ ಕಣ್ಣನ್ನು ಏನ್ ಮಾಡು, ಏನ್ ಮಾಡಿದೆ. ಏನಿದ್ರ ಅರ್ಥ ಬಂದ್ರೆ ಕೈ ಕಾಲು ಕಟ್ ಮಾಡ್ಕೋಬೇಕಂತ. ಹಂಗಾದ್ರೆ ಸಭೆಗೆ ಬರೋರೆಲ್ಲ ಹೆಂಗಿರ್ತಾರೆ, ಒಂದೊಂದು ಕಣ್ಣಿರಲ್ಲ ಎಲ್ಲರಿಗೂ. ಯಾಕೆ ಎಲ್ಲರೂ ಏನ್ ಮಾಡ ತಪ್ಪು, ಸಭೆಗೆ ಆರಾಧನೆಗೆ ಬರೋರಿಗೆಲ್ಲ ಒಂದು ಕಾಲಿರಲ್ಲ, ಒಂದು ಕೈ ಇರಲ್ಲ, ಒಂದು ಕಣ್ಣು. ಹೌದಲ್ಲ ಬದರ್? ಇದರ ಪ್ರಕಾರ ಎಲ್ಲರೂ ಕಟ್ ಮಾಡ್ಕೊಂಡು ಎಲ್ಲ ಚರ್ಚಿಗೆ ಬರೋರೆಲ್ಲ ಹೆಂಗಿರ್ತಾರೆ, ಸ್ಟಿಕ್ ಹಿಡ್ಕೊಂಡು ಏನ್ ಬದರ್ ಒಂದು ಕಣ್ಣು ಇಟ್ಕೊಂಡು ಬರ್ಬೇಕು. ಎಂದಾದ್ರೂ ಆಲೋಚನೆ ಮಾಡಿದ್ರೆ ಅರ್ಥ? ಕೈ ಕಟ್ ಮಾಡ್ಕೋಬೇಕು, ಕಣ್ಣು ಕಿತ್ತು ಬಿಸಾಕ್ಬೇಕಂತ ಯೇಸು ಕ್ರಿಸ್ತನು ಹೇಳುದ್ರ ಅರ್ಥ ಏನಂತ ಹೇಳಿದ್ರೆ, ಅಕ್ಷರದವರೆಗೆ ಕೈ ಕಟ್ ಮಾಡ್ಕೊ, ಕಾಲ್ ಕಟ್ ಮಾಡ್ಕೊ ಅಂತಲ್ಲ. ಕೈ ನಿನ್ನನ್ನು ಪಾಪಕ್ಕೆ ನಡೆಸ್ತಾ ಇದ್ರೆ ಅದನ್ನ ಹತೋಟಿಲಿ ಇಟ್ಕೋ. ಕತ್ತರಿಸಿ ಬಿಸಾಕಂದ್ರೆ ಏನ್ ಬದರ ಅರ್ಥ? ಹತೋಟಿಲಿ ಇಟ್ಕೋ. ಕಾಲು ನಿನ್ನನ್ನು ಪಾಪಕ್ಕೆ ಪ್ರೇರೇಪಿಸ್ತಾ ಇದ್ರೆ, ಕಾಲು ನಿನ್ನ ಎಲ್ಲೋ ಪಾಪದ ಸ್ಥಳ ಕರ್ಕೊಂಡು ಹೋಗ್ತಾ ಇದ್ರೆ ಆ ಆಲೋಚನೆ ಕಡ್ದು ಬಿಸಾಕಂತ. ಕಣ್ಣು ನೋಡಬಾರದು ನೋಡ್ತಾ ಇದ್ರೆ ಕಣ್ಣು ಕಿತ್ತು ಬಿಸಾಕಂತ ಹೇಳಿದ್ರೆ ಅಂತ ದುಷ್ಟ ಆಲೋಚನೆ ಕಣ್ಣನ್ನು ತಿರುಗಿಸ್ಬಿಡಂತ. ಅಲಂಕಾರ ಭಾಷೆ ಅಂದ್ರೆ ಈ ಪಂಚೇಂದ್ರಗಳ ಮೇಲೆ ಏನಿರ್ಬೇಕು ನಿನಗೆ, ಜ್ಞಾನೇಂದ್ರಗಳ ಮೇಲೆ ಸಾಧನೆಯಿಂದ ಅದನ್ನ ಏನ್ ಮಾಡ್ಕೋಬೇಕು, ಅರ್ಥ ಆಗ್ತದೆ. ಅಂತವ್ರಿಗೆ ಮಾತ್ರನೇ ಪರಲೋಕ. ನೋಡಬಾರ್ದು ನೋಡಿ, ಕೇಳಬಾರ್ದು ಕೇಳಿ, ಆಡಬಾರ್ದು ಆಡಿದ್ರೆ ಅಂತವ್ರಿಗೆ ಎಲ್ಲಿ ಪ್ರವೇಶವಿಲ್ಲ. ಬಹಳ ಜಾಗೃತಿ. ನಮ್ಮ ಜ್ಞಾನೇಂದ್ರಗಳನ್ನು ಪ್ರತಿದಿನ ಶಿಕ್ಷೆಗೆ ಒಳಪಡಿಸ್ಬೇಕು. ಕಿವಿ ಇರೋದೇ ದೇವ್ರ ವಾಕ್ಯ ಕೇಳಿಕ್ಕೆ, ಬಾಯಿ ಇರೋದೇ ದೇವ್ರನ್ನ, ಕಣ್ಣು ಇರೋದೇ ದೇವರು ಕೊಟ್ಟಿರ್ತಕ್ಕಂಥ ಈ ಪ್ರಕೃತಿ ಸೌಂದರ್ಯವನ್ನು ಪಾಪ ಮಾಡ್ಲಿಕ್ಕೆ ಅಲ್ಲ. ಯೇಸು ಕ್ರಿಸ್ತ ಹೇಳಿದ, ಒಬ್ಬ ಸ್ತ್ರೀಯನ್ನು ಮೋಹದ ದೃಷ್ಟಿಯಿಂದ ನೋಡಿದ್ರೆ ಅವನು ತನ್ನ ಹೃದಯದಲ್ಲಿ ಏನ್ ಮಾಡ್ದ ಹಾಗೆ ವ್ಯಭಿಚಾರ ಪಾಪ. ಅಂದ್ರೆ ನೋಡಬಾರದನ್ನ ನೋಡಿದ್ರೆ, ನೋಡಬಾರದು ದೃಷ್ಟಿಯಿಂದ ನೋಡಿದ್ರೆ ಅದು ನಮ್ಮನ್ನು ಪರಲೋಕಕ್ಕೆ ಅರ್ಥ ಇಲ್ಲ. ಆದ್ದರಿಂದ ಜ್ಞಾನೇಂದ್ರಿಯಗಳನ್ನು ಪ್ರತಿದಿನ ಏನ್ ಮಾಡಬೇಕು, ಸಾಧನೆಯಿಂದ ಪ್ರಾಕ್ಟೀಸ್ ಮಾಡಿ ಶಿಕ್ಷೆಗೆ ಅಂದ್ರೆ ಅದನ್ನ ಕಂಟ್ರೋಲು ಮಾಡಿ. ಕೈ ಹೋಗ್ತಾ ಇದ್ರೆ ಅಂತ ಅದನ್ನ ಏನ್ ಮಾಡ್ಬೇಕು, ತಡಿಬೇಕು. ಕಾಲು ಅಂತಲ್ಲಿ ಇನ್ನ ಎಲ್ಲಿಗೋ ಪಾಪದ ಪ್ರಶ್ನೆ ಕರ್ಕೊಂಡು ಹೋಗ್ತಾ ಇದ್ರೆ ಏನ್ ಮಾಡ್ಬೇಕು, ಕಾಲನ್ನ ಏನ್ ಮಾಡ್ಬೇಕು, ನಿಂದಿರ್ಸ್ಬೇಕು, ಹೋಗ್ಬಾರ್ದು. ಕಣ್ಣು ನಿನ್ನನ್ನು ಪಾಪಕ್ಕೆ ಸೆಳೆತಾ ಇದ್ರೆ ಕಣ್ಣನ್ನು ಏನ್ ಮಾಡ್ಬೇಕು, ತಿರುಗಿಸಿ. ಅದು ಇದು ಯಾರಿಗೆ ಸಾಧ್ಯ? ಡೈಲಿ ಪ್ರಾಕ್ಟೀಸ್ ಮಾಡಿದವ್ರಿಗೆ ಮಾತ್ರನೇ, ಎಲ್ಲರಿಗೂ ಸಾಧ್ಯ ಇಲ್ಲ. ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆ 9:20 ಅಧ್ಯಾಯ 27ನೇ ವಚನದಲ್ಲಿ ಪೌಲನು ತನ್ನ ಸ್ಥಿತಿಯನ್ನು ಕುರಿತು ಈ ರೀತಿಯಾಗಿ ಮಾತಾಡ. ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆ 9ನೇ ಅಧ್ಯಾಯ 27ನೇ ವಚನದಲ್ಲಿ ತನ್ನನ್ನು ಕುರಿತು ಪೌಲನು ಮಾತನಾಡತಕ್ಕಂತ ಮಾತನ್ನು ಒಮ್ಮೆ ನಾವು ಆಲೋಚನೆ ಮಾಡಿ. 9:27 ಇತರರನ್ನು ಹೋರಾಟಕ್ಕೆ ಕರೆದ ಮೇಲೆ ನಾನೇ ಅಯೋಗ್ಯ ನೆನೆಸಿಕೊಂಡೇನೋ ಎಂಬ ಭಯದಿಂದ ನನ್ನ ಮೈಯನ್ನು ಜಜ್ಜಿ ಸ್ವಾಧೀನಪಡಿಸಿಕೊಳ್ಳುತ್ತೇನೆ. ನೋಡಿ, ಇತರರನ್ನು ಈ ನಂಬಿಕೆಗೆ, ಕ್ರೈಸ್ತತ್ವದ ಹೋರಾಟಕ್ಕೆ ಅನೇಕರನ್ನು ಕರೆದ ಮೇಲೆ ನಾನೇ ಎಲ್ಲಿ ಅಯೋಗ್ಯನಾಗ್ತೀನೋ, ಅಥವಾ ನಾನೇ ಎಲ್ಲಿ ತಪ್ಪಿ ಹೋಗ್ತೀನೋ, ಅಥವಾ ನಾನೇ ಏನಾದ್ರೂ ಪಾಪಕ್ಕೆ ಬೀಳ್ತೀನೋ ಎಂಬ ಭಯದಿಂದ ನನ್ನ ಮೈಯನ್ನು ಜಜ್ಜಿ ಸ್ವಾಧೀನಪಡಿಸಿಕೊಳ್ಳುತ್ತೇನೆ. ಮೈಯನ್ನು ಏನ್ ಮಾಡಿದಾನಂತ ಪೌಲನು? ಜಜ್ಜಿ ಅಂದ್ರೆ ಜಜ್ಜುವುದಂದ್ರೆ ಏನ್ ಬದರ ಅರ್ಥ? ಜಜ್ಜುವುದಂದ್ರೆ ಏನಂದ್ರೆ ಯಾವ್ದಾದ್ರು ಒಂದು ಕಲ್ಲು ತಗೊಂಡು ಕುಟ್ತೀವಿ ನೋಡ್ರಿ, ಈ ತರ ಯಾವ್ದಾದ್ರು ಪ್ಲಾಸ್ಟಿಕ್ ಯಾವ್ದಾದ್ರು ಮೆಟೀರಿಯಲ್ ಜಜ್ಜುತ್ತೀವಿ ನೋಡಿದ್ರ. ಈಗ ಯಾವ್ದಾದ್ರು ಬಾಟ್ಲ್ ಇರುತ್ತೆ, ಕೊಕ್ಕು ಅವು ಬಾಟ್ಲ್ ತಗೊಂಡು ಏನ್ ಮಾಡ್ತೀವಿ. ಈಗ ಗುಜ್ರಿ ಇರುತ್ತೆ ನೋಡ್ರಿ, ಈ ಹಳೆ ಸಾಮಾನುಗಳೆಲ್ಲ ಮಾರ್ತಾರೆ ನಮ್ ಕಡೆಯಲ್ಲ, ಗುಜ್ರಿ ಅಂತಾರೆ, ಇಲ್ಲಿ ಏನಂತಾರ ಗೊತ್ತಿಲ್ಲ. ಆ ಹಳೆ ಸಾಮಾನುಗಳು ಅದು ಮೊದಲು ತೂಕಕ್ಕೆ ಹಾಕ್ಬೇಕಾದ್ರೆ ಕಲ್ಲಿಂದ ಏನ್ ಮಾಡ್ತಾರೆ, ಅದನ್ನ ಜಜ್ಜುತ್ತಾರೆ.
ಈಗ ಪೌಲನು ಕೂಡ ಅನೇಕರನ್ನು ಈ ಕ್ರೈಸ್ತ ನಂಬಿಕೆ ಹೋರಾಟಕ್ಕೆ ಕರೆದ ಮೇಲೆ ನಾನೇ ಪಾಪ ಮಾಡಿ ಒಂದ್ ವೇಳೆ ತಪ್ಪಿ ಹೋದ್ರೆ, ನಾನೇ ಅಯೋಗ್ಯನಾದ್ರೆ, ಅನೇಕರಿಗೆ ಸಾರಿದ ಮೇಲೆ ನಾನೇ ಒಂದು ವೇಳೆ ತಪ್ಪಾದ ಕೆಲಸವನ್ನು ಮಾಡ್ತೀನಿ ಎಂಬ ಭಯದಿಂದ ನನ್ನ ಮೈಯನ್ನು ಜಜ್ಜಿ ಏನ್ ಮಾಡ್ತಾ ಇದ್ದೀನಿ, ಪರಲೋಕಕ್ಕೆ ಹೋಗೋರು ಮೈನ್ ಏನ್ ಮಾಡ್ಬೇಕು ಅದ ಜಜ್ಜಬೇಕು. ಜಜ್ಜಿ ಏನ್ ಮಾಡ್ಬೇಕು, ಸ್ವಾಧೀನ. ನಿನ್ನ ದೇಹ, ನಿನ್ನ ಜ್ಞಾನೇಂದ್ರಗಳು ನಿನ್ನ ಕಂಟ್ರೋಲ್ ಅಲ್ಲಿ ಇಲ್ಲ ಅಂದ್ರೆ ತಿಳ್ಕೊಂಬಿಡು, ನೀನು ಪರಲೋಕಕ್ಕೆ ಅನ್ಫಿಟ್. ನಿನ್ನ ಕೈ, ಕಣ್ಣು, ಕಿವಿ ನಿನ್ನ ಮಾತು ಕೇಳ್ತಾ ಇಲ್ಲ ಅಂದ್ರೆ ನೀನು ಪರಲೋಕಕ್ಕೆ ಅನ್ಫಿಟ್. ಅರ್ಥ ಆಗ್ತದೆ ಜೀವನ ಹೇಳೋದು, ಅದರ ಅರ್ಥ ಆಗ್ತದೆ. ಆದ್ರಿಂದ ಪ್ರತಿದಿನ ಮೈನ್ ಏನ್ ಮಾಡ್ಬೇಕು, ನಾವು ಜಜ್ಬೇಕಂದ್ರೆ ಕಂಟ್ರೋಲಿಂಗ್, ನಾವು ಅದನ್ನ ಹತೋಟಿಗೆ ಇಲ್ಲ ಅಂತ ಹೇಳಿದ್ರೆ ಬಹಳ ನಷ್ಟ. ಪೌಲನಂತವನೇ ಮೈನ ಪ್ರತಿದಿನ ಏನ್ ಮಾಡ್ತಾ ಇದ್ದೇನೆ, ಜಜ್ತಾ ಇದ್ದೇನೆ. ನನಗೇನು ತೊಂದರೆ ಇಲ್ಲ, ನಾನು ಪಾಪ ಮಾಡಲ್ಲ, ನಾನು ಬಿದ್ದು ಹೋಗಲ್ಲ, ನಾನು ಅದು ಇದು ಎಂಬುದಾಗಿ ಜಂಬ ಹೇಳ್ಕೊಳ್ತಿದ್ರೆ ಗ್ಯಾರಂಟಿಯಾಗಿ ಏನಾಗ್ತಿದ್ರೆ ಹತೋಟಿ ದಾರಿ ತಪ್ತೀಯ. ಆದ್ರಿಂದ ಮೈನ ಜಜ್ಜೋದಂದ್ರೆ ಜ್ಞಾನೇಂದ್ರಿಯಗಳನ್ನು ಸಾಧನೆಯಿಂದ ಪ್ರತಿದಿನ ಶಿಕ್ಷೆಗೆ ಒಳಪಡಿಸಬೇಕು. ರೋಮಾಪುರದವ್ರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ, ರೋಮಾಪುರದವ್ರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ 12ನೇ ವಚನದಿಂದ 14 ಬರಿತೀನಿ ನೋಡ್ರಿ. ರೋಮಾಪುರ 6ನೇ ಅಧ್ಯಾಯ 12ರಿಂದ 14. ಹೀಗಿರುವುದರಿಂದ ಸಾಯತಕ್ಕ ನಿಮ್ಮ ದೇಹದ ಮೇಲೆ ಪಾಪವನ್ನು ಅಳಗುಡಿಸಿ ನೀವು ದೇಹದ ದುರಾಶೆಗಳಿಗೆ ಒಳಪಡಬೇಡ್ರಿ. ನೋಡ್ರಿ, ದೇಹವನ್ನು ದುರಾಶೆಗೆ ಒಳಪಡಿಸಬೇಡ್ರಿ. ಇದು ಮಾತ್ರವಲ್ಲದೆ ನಿಮ್ಮ ಅಂಗಗಳನ್ನು ಪಾಪಕ್ಕೆ ಒಪ್ಪಿಸುವವರಾಗಿದ್ದು ದುಷ್ಟತನವನ್ನು ನಡೆಸುವ ಸಾಧನಗಳಾಗಿ ಮಾಡಿ. ಜ್ಞಾನೇಂದ್ರಿಯಗಳನ್ನು, ನಿಮ್ಮ ದೇಹದಲ್ಲಿರ್ತಕ್ಕಂಥ ಅಂಗಗಳನ್ನು ಪಾಪಕ್ಕೆ ಅಧೀನ ಮಾಡಿ ದುಷ್ಟ ಕೆಲಸ, ಕೆಟ್ಟ ಕೆಲಸಗಳನ್ನು, ಈ ಕೈ, ಕಾಲು, ಕಣ್ಣು, ಇದಕ್ಕೆ ಕೆಟ್ಟ ಕೆಲಸ ಮಾಡ್ಬೋದು, ಆಮೇಲೆ ಒಳ್ಳೆ ಕೆಲಸನು, ಹೌದು ಬದ, ಈ ಕೈಯಿಂದ ಕೆಟ್ಟ ಕೆಲಸನು ಮಾಡಬಹುದು ಬದ, ಒಳ್ಳೆ ಕೆಲಸನು ಮಾಡ್ಬೋದು. ಕೈಯಿಂದ ಕೆಟ್ಟ ಕೆಲಸ ಅಂದ್ರೆ ಏನ್ ಮಾಡ್ಬೋದು ಬದ, ಉದಾಹರಣೆಗೆ ಕೈಯಿಂದ ಕೆಟ್ಟ ಕೆಲಸ ಅಂದ್ರೆ ಏನ್ ಮಾಡ್ಬೋದು, ಅದು ಇನ್ನು ಅದೇನ ಕೆಟ್ಟ ಕೆಲಸ. ಆಮೇಲೆ ಇವೆಲ್ಲ ಏನು ಕೆಟ್ಟ ಕೆಲಸ. ಒಳ್ಳೆ ಕೆಲಸ ಅಂದ್ರೆ ದೇವರಿಗೆ ಪ್ರಾರ್ಥನೆ ಅಂದ್ರೆ ಒಳ್ಳೆ ಕೆಲಸನೂ ಮಾಡ್ಬೋದು, ಕೆಟ್ಟ ಕೆಲಸನೂ ಮಾಡ. ಆದ್ರಿಂದ ನಿಮ್ಮ ಅಂಗಾಂಗಗಳನ್ನು ದುಷ್ಟತನವನ್ನು ನಡೆಸುವ ಸಾಧನಗಳಾಗಿ ಉಪಯೋಗಿಸಬೇಡ್ರಿ. ಆದ್ರೆ ಸತ್ತವರೊಳಗಿದ ಜೀವಿತರಾಗಿ ನಿಮ್ಮನ್ನು ದೇವರಿಗೆ ಒಪ್ಪಿಸಿಕೊಟ್ಟು ನಿಮ್ಮ ಅಂಗಗಳನ್ನು ನೀತಿ ಕೃತ್ಯಗಳನ್ನು ನಡೆಸುವ ಸಾಧನಗಳನ್ನಾಗಿ ಆತನಿಗೆ ಸಮರ್ಪಿಸಿ. ಪಂಚೇಂದ್ರಿಯಗಳು ಅಥವಾ ಜ್ಞಾನೇಂದ್ರಿಯಗಳನ್ನು ದುಷ್ಟಕ್ರಿಯೆಗಳಿಗೆ ಉಪಯೋಗಿಸಬಾರದು. ದುಷ್ಟಕ್ರಿಯೆಗಳು, ಕೆಟ್ಟ ಕೆಲಸಗಳಿಗೆ ಸಾಧನಗಳನ್ನಾಗಿ ಉಪಯೋಗಿಸಬಾರದು. ಅದಕ್ಕೆ ಬದಲಾಗಿ ನೀತಿ ಕೃತ್ಯಗಳಿಗೆ ಸಾಧನಗಳನ್ನಾಗಿ ಬಳಸಬೇಕು. ಹಾಗೆ ಮಾಡಿದವರು ಮಾತ್ರ ಎಲ್ಲಿಗೆ ಹೋಗ್ತಾರೆ, ನಿನ್ನ ದೇಹ, ನಿನ್ನ ಅಂಗಗಳ ಮೇಲೆ, ನಿನ್ನ ಜ್ಞಾನೇಂದ್ರಿಯಗಳ ಮೇಲೆ ನಿನ್ನ ಕಂಟ್ರೋಲ್ ಇಲ್ಲ. ಕಣ್ಣು ಎಕಡೆಗೂ ಹೋಗ್ತಾ ಇದೆ, ಕೈ ಎಲ್ಲಿಗೆಲ್ಲಿಗೂ ಹೋಗ್ತಾ ಇದೆ, ಕಾಲು ಎಲ್ಲಿಗೆಲ್ಲಿಗೂ ಹೋಗ್ತಾ ಇದೆ, ದೇಹ ವ್ಯಭಿಚಾರ, ಮೋಸ ಇದಕ್ಕೆ ಒಳಗಾಗ್ತಾ ಇದೆ ಅಂತ ಹೇಳಿದ್ರೆ ನಿನ್ ದೇಹ ನಿನ್ನ ಕಂಟ್ರೋಲ್ ಅಲ್ಲಿ ಇಲ್ಲ, ಸೆಲ್ಫ್ ಕಂಟ್ರೋಲ್ ಇಲ್ಲ, ನಿನ್ ಪರಲೋಕಕ್ಕೆ ಏನಾಗ್ತದೆ, ಅನ್ಫಿಟ್. ಆದ್ರಿಂದ ತಮ್ಮ ಜ್ಞಾನೇಂದ್ರಿಯಗಳನ್ನು ಸಾಧನೆಯಿಂದ ಶಿಕ್ಷಿಸಿಕೊಂಡವರು ಮಾತ್ರವೇ ಎಲ್ಲಿಗೆ ಹೋಗ್ತಾರೆ. ಆದ್ರಿಂದ ಇದು ಪ್ರತಿದಿನ ನಾವ್ ಏನ್ ಮಾಡ್ಬೇಕಂತೆ, ದೇಹ ಸಾಧನೆ, ಎಲ್ಲಾ ಅಂಗಗಳು ಪಾಪವನ್ನು ಮಾಡ್ಲಾರ್ದಂತೆ. ಅದಕ್ಕೆ ಹೇಳಿದ್ದು, ಕೈ ನಿನಗೆ ಅಭ್ಯಂತರ ಪಾಪದಲ್ಲಿ ಸಿಕ್ಕಿದ್ರೆ, ಕಾಲು ನಿನಗೆ ಆ ಪಾಪದಲ್ಲಿ ಸಿಕ್ಕಿದ್ರೆ, ಕಣ್ಣು ನಿನ್ನ ಕಿತ್ತಿ ಸಾಕಂದ್ರೆ ಅಂತ ಆಲೋಚನೆ ಸಾಯಿಸ್ಬಿಡ ಅಂತ ಆಲೋಚನೆ ಸಾಯಿಸ್ಬಿಡ. ಆ ರೀತಿಯಾಗಿ ಶಿಕ್ಷಿಸಿಕೊಂಡವ್ರು ಮಾತ್ರವೇ ಎಲ್ಲಿಗೆ ಹೋಗ್ತಾರೆ, ದೇಹದ ಮೇಲೆ ಕಂಟ್ರೋಲ್ ಇಲ್ಲ ಅಂದ್ರೆ, ಜ್ಞಾನೇಂದ್ರಗಳ ಮೇಲೆ ಕಂಟ್ರೋಲ್ ಇಲ್ಲ ಅಂದ್ರೆ, ಥಿಂಕ್ ದಟ್ ಯು ಆರ್ ಏನಂತಂದ್ರೆ ಅನ್ಫಿಟ್ ಟು ಹೆವೆನ್. ನೀನ್ ಪರಲೋಕಕ್ಕೆ ಹೋಗ್ಲಿಕ್ಕೆ ಏನಾಗಿದೆ, ಅನರ್ಹನು, ಅನ್ಫಿಟ್ ಆಗಿದೆ. ಆದ್ರಿಂದ ನಾವು ಪ್ರತಿದಿನ ಏನ್ ಮಾಡಬೇಕು, ನನಗೆಲ್ಲ ಗೊತ್ತು, ನಾನು ಮಾಡಲ್ಲ ಎಂಬ ಹಗುರವಾಗಿ ಪೌಲನು ಹೇಳ್ತಾನೆ, ಅನೇಕರಿಗೆ ಸಾರಿದ ಮೇಲೆ ಅನೇಕರನ್ನು ಈ ಹೋರಾಟಕ್ಕೆ ನಾನೇ ಎಲ್ಲಿ ಬಿದ್ದೋಗ್ತೀನಿ ಎಂಬುದಾಗಿ ನನ್ನ ಮೈಯನ್ನು ಏನ್ ಮಾಡ್ತೇನೆ, ಜಜ್ಜಿ ಸ್ವಾಧೀನ. ಸೊ ನಮ್ಮ ಕಂಟ್ರೋಲ್ ಅಲ್ಲಿ ದೇಹ ಇದ್ರೆ ಅಂತವ್ರಿಗೆ ಮಾತ್ರನೇ ಪರಲೋಕ. ಅಂತವ್ರು ನಮ್ಮ ಅಂಗಾಂಗಗಳ ನೀತಿ ಕ್ರಿಯೆಗಳಿಗೆ ಸಾಧನಗಳಾಗಿ ಬರ್ತಾರೆ. ಸೊ 3 ಪಾಯಿಂಟ್ ನಾವು ಇಲ್ಲಿ ಡಿಸ್ಕಸ್. ಮೊದಲನೇದಾಗಿ ಪರಲೋಕಕ್ಕೆ ಯಾರು ಹೋಗ್ತಾರೆ ಅಂದ್ರೆ, ಕುರಿಮರಿಯಾದ ಆತನ ರಕ್ತದಲ್ಲಿ ತಮ್ಮ ವಸ್ತ್ರಗಳನ್ನು ತೊಳೆದುಕೊಂಡು ಶುಭ್ರ ಮಾಡಿಕೊಂಡಿರುವವರು ಮಾತ್ರ. ಎರಡನೇದಾಗಿ ತಂದೆಯಿಂದ ಆಶೀರ್ವದಿಸಲ್ಪಟ್ಟು ನೀತಿವಂತರಾಗಿ ಸತ್ಕ್ರಿಯೆಗಳನ್ನು ಮಾಡುವವರು ಮಾತ್ರನೇ ಎಲ್ಲಿಗೆ ಹೋಗ್ತಾರೆ, ಪರಲೋಕಕ್ಕೆ ಹೋಗ್ತಾರೆ. ಮೂರನೇದಾಗಿ ಜ್ಞಾನೇಂದ್ರಿಯಗಳನ್ನು ಅಥವಾ ಪಂಚೇಂದ್ರಿಯಗಳನ್ನು ಸಾಧನೆಯಿಂದ ಶಿಕ್ಷಿಸಿಕೊಂಡವರು ಮಾತ್ರವೇ ಎಲ್ಲಿಗೆ ಹೋಗ್ತಾರೆ, ಪರಲೋಕ.
ಸೊ ಆ ನಿಟ್ಟಿನಲ್ಲಿ ನಾವ್ ಇದೀವಾ ಇಲ್ವಾ ಅನ್ನೋದನ್ನ ನಾವು ಆಲೋಚನೆ ಮಾಡಿಕೊಂಡು ಒಂದ್ ವೇಳೆ ಇಲ್ಲ ಅಂದ್ರೆ ಆ ರೀತಿ ಶಿಕ್ಷಿಕೊಳ್ಳಿಕ್ಕೆ ಇವತ್ತಿಂದನೇ ಪ್ರಾರಂಭ. ಮಿಕ್ಕ ಸಂಗತಿಗಳನ್ನು ಊಟ ಆದ ನಂತರ ಮಧ್ಯಾಹ್ನ ಕಾಲದಲ್ಲಿ ಪ್ರಾರಂಭ ಮತ್ತೆ ನಾವು ಡಿಸ್ಕಷನ್ ಮಾಡ್ಲಿಕ್ಕೆ ದೇವರು ನಮಗೆ ಸಹಾಯ ಮಾಡಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುತ್ತಿರುವ ಪರಲೋಕ ದೇವರೇ ನಿನ್ನ ನಾಮಕ್ಕೆ ಸ್ತೋತ್ರ. ಈ ಸಮಯದಲ್ಲಿ ಏರ್ಪಾಟಾದಂತ ಈ ಬೈಬಲ್ ತರಗತಿಗಾಗಿ ಪರಲೋಕಕ್ಕೆ ಯಾರು ಅರ್ಹರು ಎಂಬ ಈ ವಿಚಾರವನ್ನು ಕುರಿತು ನಿನ್ನ ವಾಕ್ಯದಲ್ಲಿ ನೀನು ಹೇಳಿರುವ ಮಾತುಗಳನ್ನು ನಾವೆಲ್ಲರೂ ತದೇಕ ಚಿತ್ತದಿಂದ ಪೂರ್ಣ ಭಾವದಿಂದ ಧ್ಯಾನಿಸುವುದಕ್ಕಾಗಿ ಆ ವಿಷಯಗಳನ್ನು ತಿಳಿದುಕೊಳ್ಳೋದಕ್ಕಾಗಿ ಆ ಮಾರಿಕಾಪು ಸ್ಥಳೀಯ ಕ್ರಿಸ್ತರ ಸಭೆ ಏರ್ಪಾಡು ಮಾಡಿದಂತ ಈ ಬೈಬಲ್ ತರಗತಿಗಾಗಿ ಸ್ತೋತ್ರ. ಈ ಸಭೆಯನ್ನು ವಾರ್ತಿಕರನ್ನು ಆಶ್ರಯಿಸಿ ಆಯಾ ಸ್ಥಳಗಳಿಂದ ಬಂದಂತ ನಮ್ಮೆಲ್ಲರನ್ನ ಆಶ್ರಯಿಸಿ. ಬೆಳಿಗ್ಗೆಯಿಂದ ಅನೇಕ ಸಂಗತಿಗಳನ್ನು ಕಲ್ತಿದ್ದೇವೆ. ಕಲಿತಿರುವಂತಹ ಸಂಗತಿಗಳನ್ನು ನಮ್ಮ ಹೃದಯ ಮಲಗಿ ಮೇಲೆ ಬರ್ಕೊಂಡು ಅದರಂತೆ ನಡಲಿಕ್ಕೆ ಸಹಾಯ